25 व्रत मुरली बाप दादा मधुबन। मीठे बच्चे, तुम्हारा ये ब्राह्मण कुल निराला है। तुम ब्राह्मण ही नॉलेजफुल हो। तुम ज्ञान विज्ञान और अज्ञान को जानते हो। ಬಾಬಾ ಹೇಳ್ತಾರೆ, ಮಧುರಾಗಿ ಮಕ್ಕಳೇ, ನಿಮ್ಮದು ಈ ಬ್ರಾಹ್ಮಣ ಕುಲ ಪೂರ್ಣವಾಗಿ ಭಿನ್ನವಾದದ್ದು. ನೀವು ಬ್ರಾಹ್ಮಣರೇ ಜ್ಞಾನಪೂರ್ಣರು ಆಗಿದ್ದೀರಿ. ನಿಮಗೆ ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನ ಗೊತ್ತಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ ಮಾತಿನಲ್ಲಿ ಪೂರ್ಣವಾಗಿ ಭಿನ್ನರಾಗಿದ್ದೀರಾ? ನೀವು ಜ್ಞಾನ ಪೂರ್ಣವಾಗಿದ್ದೀರಿ, ಅವರೆಲ್ಲ अज्ञानदल्ली इद्दारे। प्रश्न, किस सहज पुरुषार्थ से तुम बच्चों की दिल सब बातों से हटती जाएगी? बाबा प्रश्न ಕೇಳ್ತಾ ಇದ್ದಾರೆ, ಯಾವ ಸಹಜ ಪುರುಷಾರ್ಥದಿಂದ ನೀವು ಮಕ್ಕಳದು ಮನಸ್ಸು ಎಲ್ಲ ಮಾತುಗಳಿಂದ ತೊಲಗಿ ಹೋಗುತ್ತೆ? उत्तर, सिर्फ रूहानी धंधे में लग जाओ। जितना जितना रूहानी सर्विस करते रहेंगे उतना और सब बातों से स्वतः दिल हटती जाएगी। ಕೇವಲ ಈ ಆತ್ಮೀಯ ಒಂದು ಉದ್ಯೋಗದಲ್ಲಿ ಸೇವೆಯಲ್ಲಿ ತೊಡಗಿಬಿಡಿ. ಎಷ್ಟೆಷ್ಟು ನೀವು ಆತ್ಮೀಯ ಸೇವೆ ಮಾಡ್ತಾ ಇರ್ತೀರಾ ಅಷ್ಟು ಬೇರೆ ಎಲ್ಲ ಮಾತುಗಳಿಂದ ತಾನಾಗಿ ಮನಸ್ಸು ತೊಲಗಿ ಹೋಗುತ್ತೆ. ರಾಜಾಯಿ लेने के पुरुषार्थ में लग जाएंगे। ಆ ರಾಜ್ಯ ಪಡೆಯುವಂಥ ಪುರುಷಾರ್ಥದಲ್ಲಿ ತೊಡಗಿಬಿಡ್ತೀರಿ. परंतु रूहानी सर्विस के साथ साथ जो रचना रची है उसकी भी संभाल करनी है। ಆದರೆ ಆತ್ಮೀಯ ಸೇವೆಯ ಜೊತೆ ಜೊತೆಗೆ ಯಾವುದು ನೀವು ರಚನೆಯನ್ನು ರಚಿಸಿದ್ದೀರಿ ಅವ್ರದ್ದು ಸಹ ಸಂಭಾಲನೆ ಮಾಡಬೇಕು. ಮಕ್ಕಳು ಮರಿ ಅವ್ರದ್ದು ಸಹ ಸಂಭಾಲನೆ ನೀವು ಮಾಡಬೇಕು. ಇದು ಮಾಡಬೇಕು ಅದು ಮಾಡಬೇಕು, ಎರಡು ಬ್ಯಾಲೆನ್ಸ್ ಇಟ್ಕೋಬೇಕು. ಗೀತ್ ಜೋ ಪಿಯಾ ಕೆ ಸಾಥ್ ಹೈ, ಯಾರು ತಂದೆಯ ಜೊತೆ ಇದ್ದರೆ ಜ್ಞಾನದ ಸುರಿಮಳೆ ಇನ್ನೊಂದು ಕ್ಯಾ ಕರೇಗಾ ಆಂಧಿ ಔರ್ ತೂಫಾನ್. ಓಂ ಶಾಂತಿ. पिया कहा जाता है, पिया ಅಂತ ಹೇಳಲಾಗುತ್ತೆ बाप को। अब बाप के आगे तो बच्चे बैठे हैं, बच्चे जानते हैं ಈಗ ತಂದೆ ಮುಂದೆ ಮಕ್ಕಳು ಕುಳಿತಿದ್ದೀರಿ, ಮಕ್ಕಳಿಗೆ ಗೊತ್ತಿದೆ. ಏನು ಗೊತ್ತಿದೆ? हम कोई साधु सन्यासी आदि के आगे नहीं बैठे हैं। वो बाप ज्ञान का सागर है, ज्ञान से ही सद्गति हो जाती है। ಮಕ್ಕಳಿಗೆ ಗೊತ್ತಿದೆ, ನಾವು ಯಾವುದೇ ಸಾಧು ಸನ್ಯಾಸಿ ಆದಿಗಳ ಮುಂದೆ ನಾವು ಕುಳಿತಿಲ್ಲ. ಅವರು ತಂದೆ ಜ್ಞಾನ ಸಾಗರ ಆಗಿದ್ದಾರೆ, ಜ್ಞಾನದಿಂದಲೇ ಸದ್ಗತಿ ಆಗುತ್ತೆ. ಕಹಾ ಜಾತಾ ಹೈ ಜ್ಞಾನ ವಿಜ್ಞಾನ और ಅಜ್ಞಾನ, ಮೂರು ಮಾತುಗಳು ಹೇಳಲಾಗುತ್ತೆ. ಜ್ಞಾನ ವಿಜ್ಞಾನ ಮತ್ತು ಅಜ್ಞಾನ. विज्ञान अर्थात विज्ञान अर्थात देही अभिमानी बनना, याद की यात्रा में रहना. प्रैक्टिकल ಮಾತು ವಿಜ್ಞಾನ. ಆತ್ಮ ಅಭಿಮಾನಿಯಾಗಿ ಇರೋದು, ಆತ್ಮ ಅಭಿಮಾನಿ ಆಗೋದು, ನೆನಪಿನ ಯಾತ್ರೆಯಲ್ಲಿ ಇರೋದು. और ज्ञान अर्थात सृष्टि चक्र को जानना, थियरी. ಜ್ಞಾನ ಅರ್ಥ ಸೃಷ್ಟಿ ಚಕ್ರವನ್ನು ತಿಳ್ಕೊಳ್ಳೋದು. ವಿಜ್ಞಾನ ಅರ್ಥ ಪ್ರಾಕ್ಟಿಕಲ್, ದೇಹಿ ಅಭಿಮಾನಿ
ಆಗೋದು ನೆನಪಿನ ಯಾತ್ರೆಯಲ್ಲಿ ಇರೋದು. ಜ್ಞಾನ್, ವಿಜ್ಞಾನ್ ಅವ್ರ ಅಜ್ಞಾನ್. ಅಜ್ಞಾನ ಅಂದರೆ ವಿಜ್ಞಾನನೂ ಗೊತ್ತಿಲ್ಲ, ಜ್ಞಾನನೂ ಗೊತ್ತಿಲ್ಲ, अज्ञान। इसका अर्थ मनुष्य बिल्कुल नहीं जानते। ಬಾಬಾ ಹೇಳ್ತಾರೆ ಈ ಮೂರು ಶಬ್ದಗಳ ಅರ್ಥ ಮನುಷ್ಯರಿಗೆ ಪೂರ್ಣವಾಗಿ ಗೊತ್ತಿಲ್ಲ. अभी तुम हो संगम युगी ब्राह्मण, तुम्हारा ಈ ಬ್ರಾಹ್ಮಣ್ ಕುಲ್. ಬಾಬಾ ಹೇಳ್ತಾರೆ ಈಗ ನೀವಾಗಿದ್ದೀರಿ ಸಂಗಮಯುಗಿ ಬ್ರಾಹ್ಮಣರು, ನಿಮ್ದು ಈ ಬ್ರಾಹ್ಮಣ ಕುಲ ನಿರಾಲ ಹೈ, ಉನ್ಕೋ ಕೋಯಿ ನಹಿ ಜಾನ್ತೆ ಹೈ, ಭಿನ್ನವಾದಂತಹದ್ದು. ಎಲ್ಲ ಮಾತುಗಳು ಭಿನ್ನವಾದಂತಹದ್ದು, ನಮ್ಮ ದಿನಚರ್ಯನೇ ಭಿನ್ನವಾದಂತಹದ್ದು, ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶಾಸ್ತ್ರೋं में ये बातें है नहीं कि ಬ್ರಾಹ್ಮಣ ಸಂಗಮ್ ಪರ್ ಹೋತೆ ಹೈ. ಶಾಸ್ತ್ರಗಳಲ್ಲಿ ಈ ಮಾತು ಸಹ ಇಲ್ಲ, ಬ್ರಾಹ್ಮಣರು ಸತ್ಯ ಬ್ರಾಹ್ಮಣರು, ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರು ಸಂಗಮದಲ್ಲೇ ಇರ್ತಾರೆ. ये भी जानते हैं प्रजापिता ब्रह्मा होकर गया है, उसको आदिदेव कहते हैं। आदिदेवी जगदम्बा वो कौन है? ಪ್ರಜಾಪಿತ ಬ್ರಹ್ಮ ಇದ್ದು ಹೋಗಿದ್ದಾರೆ, ಅವರಿಗೆ ಆದಿದೇವ ಅಂತ ಹೇಳ್ತಾರೆ. ಆದಿದೇವಿ ಜಗದಂಬ ಅವ್ರು ಯಾರಾಗಿದ್ದಾರೆ? ಪ್ರಜಾಪಿತನಿಗೆ ಆದಿದೇವ ಅಂತ ಹೇಳ್ತಾರೆ. ಆದಿದೇವ ಇದ್ದಾಗ ಆದಿದೇವಿನೂ ಇರಬೇಕು. ಆದಿದೇವಿ ಜಗದಂಬ ಯಾರಾಗಿದ್ದಾರೆ? ये भी ದುನಿಯಾ ನಹಿ ಜಾನ್ತಿ. ಇದು ಸಹ ಪ್ರಪಂಚಕ್ಕೆ ಗೊತ್ತಿಲ್ಲ. ಏನಂತ ಅನ್ಕೊಂಡ್ಬಿಡ್ತಾರೆ? ಆದಿದೇವ ಆದಿದೇವಿ ಯುಗಲ್ ಅನ್ಕೊಂಡ್ಬಿಡ್ತಾರೆ. ಜರೂರ್ ಬ್ರಹ್ಮ ಕಿ ಮುಖವಂಶಾವಳಿ ಹಿ ಹೋಗಿ. ಬಾಬಾ ಹೇಳ್ತಾರೆ ಆದಿದೇವಿ ಅವರು ಬ್ರಹ್ಮ ಮುಖವಂಶಾವಳಿನೇ ಆಗಿರಬೇಕು. वो कोई ब्रह्मा की स्त्री नहीं ठहरी, अडॉप्ट करते हैं ना, तुम बच्चों को भी अडॉप्ट करते हैं. ಬಾಬಾ ಹೇಳ್ತಾರೆ ಅವರು ಬ್ರಹ್ಮನ ಪತ್ನಿ ಅಲ್ಲ, ದತ್ತು ತಗೊಳ್ತಾರಲ್ವಾ. ಶಿವಬಾಬಾ ಬ್ರಹ್ಮ ಬಾಯಿ ಮೂಲಕ ಅವರನ್ನು ಸಹ ಬ್ರಹ್ಮ ಕುಮಾರಿಯನ್ನಾಗಿ ಮಾಡ್ತಾರೆ ಅಂದರೆ ದತ್ತು ತಗೊಳ್ತಾರಲ್ವಾ, ಅವರು ಬ್ರಹ್ಮ ಕುಮಾರಿ ಅಲ್ವಾ. ಅದು ಬಾಬಾ ಹೇಳ್ತಾರೆ ನೀವು ಮಕ್ಕಳನ್ನು ಸಹ ತಂದೆ ದತ್ತು ತಗೊಳ್ತಾರೆ. ಬ್ರಾಹ್ಮಣೋं को ದೇವತಾ नहीं कहेंगे, ಬ್ರಾಹ್ಮಣರಿಗೆ ದೇವತೆ ಅಂತ ಹೇಳೋದಿಲ್ಲ. यहाँ ब्रह्मा का मंदिर है, वो भी ಮನುಷ್ಯ है ना. ಇಲ್ಲಿ ಬ್ರಹ್ಮನದು ಮಂದಿರ ಇದೆ, ಅವರು ಮನುಷ್ಯ ಅಲ್ವಾ. ಪ್ರಜಾಪಿತ ಅಂದಾಗ ಪ್ರಜೆಗಳು, ಪಿತ ಅಂದಾಗ ಅವರು ಮನುಷ್ಯರಲ್ವಾ. ब्रह्मा के साथ सरस्वती भी है, फिर देवियों की भी मंदिर है. ಬ್ರಹ್ಮ ಜೊತೆ ಸರಸ್ವತಿ ಸಹ ಇದ್ದಾರೆ, ನಂತರ ದೇವಿಯರದು ಸಹ ಮಂದಿರಗಳು ಇವೆ. ಸಭಿ ಯಹಾಂಕೆ ಹಿ ಮನುಷ್ಯ ಹೇನ, ಎಲ್ಲರೂ ದೇವಿ ದೇವತೆಗಳು ಸಹ ಇಲ್ಲಿನ ಮನುಷ್ಯರೇ ಆಗಿದ್ದಾರಲ್ವಾ. ಮನುಷ್ಯ ಸೃಷ್ಟಿ, ಎಲ್ಲರೂ ಮನುಷ್ಯರೇ, ಅವರು ದೈವಿ ಗುಣ ಇರುವಂತಹ ಮನುಷ್ಯರು ಅಲ್ವಾ, ದೇವತೆಗಳು. ಮಂದಿರ್ ಏಕ ಕಾ ಬನಾ ದಿಯಾ ಹೈ, ಪ್ರಜಾಪಿತಾ ಕಿ ತೋ ಢೇರ್ ಪ್ರಜಾ ಹೋಗಿನ. ಆ ರೀತಿ ಮಂದಿರ ಜಗದಂಬೆದು ಆದಿದೇವಿದು ಮಂದಿರ ಒಬ್ಬರದು ಮಾಡಿದ್ದಾರೆ. ಪ್ರಜಾಪಿತ ಅಂದಾಗ ಬಹಳಷ್ಟು ಪ್ರಜೆಗಳು ಇರ್ತಾರಲ್ವಾ. ಅಬ್ ಬನ್ ರಹಿ ಹೈ, ಪ್ರಜಾಪಿತ ಬ್ರಹ್ಮ ಕಾ ಕುಲ್ ವೃದ್ಧಿ ಕೋ ಪಾ ರಹಿ ಹೈ. ಈಗ ಪ್ರಜಾಪಿತ ಬ್ರಹ್ಮನ ಕುಲಾನು ಸಹ ವೃದ್ಧಿಯನ್ನು ಹೊಂದುತ್ತಾ ಇದೆ. ಹೈ ಅಡಾಪ್ಟೆಡ್ ಧರ್ಮ ಕೆ ಬಚ್ಚೆ, अब तुमको बेहद के बाप ने धर्म का बच्चा बनाया है. ಬಾಬಾ ಹೇಳ್ತಾರೆ ಇಷ್ಟೊಂದು ಮಕ್ಕಳಿದ್ದಾರೆ ಅಂದರೆ ಎಲ್ಲ ಮಕ್ಕಳು ಯಾರಾಗಿದ್ದಾರೆ? ಧರ್ಮದ ಮಕ್ಕಳು ಅಂದರೆ ದತ್ತು ಮಕ್ಕಳಾಗಿದ್ದಾರೆ. ಈಗ ನಿಮ್ಮನ್ನು ಬೇಹದ್ದಿನ ತಂದೆ ಧರ್ಮದ ಮಗುವನ್ನಾಗಿ ಮಾಡಿಕೊಂಡಿದ್ದಾರೆ, ದತ್ತು ತಗೊಂಡಿದ್ದಾರೆ.
ब्रह्मा भी बेहद के बाप का बच्चा ठहरा, इनको भी वर्षा उनसे मिलता है. ಬ್ರಹ್ಮನೂ ಸಹ ಬೇಹದ್ದಿನ ತಂದೆಯ ಮಗು ಆದರೂ ಇವರಿಗೂ ಸಹ ಅವರಿಂದ ಆಸ್ತಿ ಸಿಗುತ್ತೆ. तुम पोत्रे पोत्रियों को भी वर्षा उनसे मिलता है. ನೀವು ಮೊಮ್ಮಕ್ಕಳಿಗೂ ಸಹ ಆಸ್ತಿ ಅವರಿಂದ ಶಿವಬಾಬನಿಂದ ಸಿಗುತ್ತೆ. ज्ञान तो कोई के पास है ही नहीं, क्योंकि ज्ञान यार बड़ी ಇಲ್ಲ. ಯಾಕೆ? ज्ञान का सागर एक है. वो बाप जब तक ना आए तब तक किसकी सद्गति होती नहीं. ಜ್ಞಾನ ಸಾಗರ ಒಬ್ಬರೇ ಆಗಿದ್ದರೆ ಎಲ್ಲಿಯ ತನಕ ತಂದೆ ಬರೋದಿಲ್ಲ, ಅಲ್ಲಿಯ ತನಕ ಯಾರಿಗೂ ಸದ್ಗತಿ ಆಗೋದಿಲ್ಲ. अभी तुम भक्ति से ज्ञान में आए हो सद्गति के लिए. ಈಗ ನೀವು ಭಕ್ತಿಯಿಂದ ಜ್ಞಾನಕ್ಕೆ ಬಂದಿದ್ದೀರಿ सद्गति ಪಡೆಯಲಿಕ್ಕಾಗಿ. सत्युग को कहा जाता है, सत्युगಕ್ಕೆ ಹೇಳಲಾಗುತ್ತೆ सद्गति, श्रेष्ठ गति, सद्गति. कलयुग को कहा जाता है क्योंकि रावण राज्य है, दुर्गति ಅಲ್ವಾ ಸರ್. ಬಾಬಾ ಹೇಳ್ತಾರೆ ಕಲಿಯುಗಕ್ಕೆ ದುರ್ಗತಿ ಅಂತ ಹೇಳಲಾಗುತ್ತೆ. ಯಾಕೆ? ರಾವಣ ರಾಜ್ಯ ಆಗಿದೆ, ಎಲ್ಲರಲ್ಲೂ 5 ವಿಕಾರಗಳಿದೆ. 5 ವಿಕಾರಗಳು ಯಾವ ಕಡೆಗೆ ಕರ್ಕೊಂಡೋಗುತ್ತೆ? ದುರ್ಗತಿ ಕಡೆಗೆ. ಜ್ಞಾನ सद्गति कड़ेगे कर्कोंडोगुत्ते. सद्गति को राम राज्य भी कहते हैं, सूर्यवंशी भी कहते हैं. यथार्थ नाम सूर्यवंशी चंद्रवंशी. सद्गतिಗೆ ರಾಮರಾಜ್ಯ ಅಂತಾನೂ ಹೇಳ್ತಾರೆ, ಸೂರ್ಯವಂಶಿ ಅಂತಾನೂ ಸಹ ಹೇಳ್ತಾರೆ. ಯಥಾರ್ಥ ಹೆಸರು ಸೂರ್ಯವಂಶಿ ಚಂದ್ರವಂಶಿ ಆಗಿದೆ. बच्चे जानते हैं हम ही सूर्यवंशी कुल के थे, फिर 84 जन्म लिए. ये नॉलेज कोई शास्त्रों में हो नहीं सकती, क्योंकि ಬಾಬಾ ಹೇಳ್ತಾರೆ ಮಕ್ಕಳಿಗೆ ಗೊತ್ತಿದೆ ನಾವೇ ಸೂರ್ಯವಂಶಿ ಕುಲದಲ್ಲಿ ಇದ್ವಿ, ನಂತರ 84 ಜನ್ಮಗಳನ್ನು ಪಡೆದ್ವಿ. ಈ ಜ್ಞಾನ ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಯಾಕೆ? ಶಾಸ್ತ್ರ है ही ಭಕ್ತಿ ಮಾರ್ಗಕ್ಕೆ लिए. ಶಾಸ್ತ್ರಗಳು ಇರುವುದೇ ಭಕ್ತಿ ಮಾರ್ಗಕ್ಕಾಗಿ. ಇದು ಜ್ಞಾನ ಮಾರ್ಗ. वो तो सब विनाश हो जाएंगे. ಅದು ಭಕ್ತಿ ಮಾರ್ಗದ್ದು ಎಲ್ಲಾನು ಸಹ ಏನಾಗುತ್ತೆ? ವಿನಾಶ ಆಗೋಗುತ್ತೆ. यहाँ जो संस्कार ले जाएंगे वहाँ सब बनाने लग पड़ेंगे. ಬಾಬಾ ಹೇಳ್ತಾರೆ ಇಲ್ಲಿಂದ ಯಾವ ಸಂಸ್ಕಾರ ತಗೊಂಡು ಹೋಗ್ತಾರೆ ಅಲ್ಲಿ ಅದೆಲ್ಲವನ್ನೂ ಮಾಡಲಿಕ್ಕೆ ತೊಡಗ್ತಾರೆ. तुम्हारे में भी संस्कार भरे जाते हैं राजाई के. ನಿಮ್ಮಲ್ಲೂ ಸಹ ಸಂಸ್ಕಾರ ತುಂಬಲಾಗುತ್ತೆ. ಯಾವುದು? ರಾಜ್ಯದ್ದು. तुम राजाई करेंगे. वो साइंसदान फिर उस राजाई में आकर जो हुनर सीखते हैं वही करेंगे. ನೀವು ಈ ರಾಜ್ಯದ ಈಗ ಸ್ವರಾಜ್ಯ ಅಧಿಕಾರಿಯಾಗಿ ಆ ರಾಜ್ಯದ ಸಂಸ್ಕಾರ ತಗೊಂಡು ಹೋಗ್ತೀರಾ, ಅಲ್ಲಿ ರಾಜ್ಯ ಮಾಡ್ತೀರಾ. ವಿಜ್ಞಾನಿಗಳು ಆ ರಾಜ್ಯದಲ್ಲಿ ಬಂದು ಅವರೇನು ವಿಜ್ಞಾನದಲ್ಲಿ ಏನೇನು ಕಲೆಗಳನ್ನು ವಿದ್ಯೆಗಳನ್ನು ಕಲ್ತಿದ್ರು ಅದನ್ನೇ ಅಲ್ಲಿ ಮಾಡ್ತಾರೆ. ಮಹಲ್ ಕಟ್ಟೋದು, ಅದಕ್ಕಾಗಿ ಪ್ಲ್ಯಾನ್ ಮಾಡೋದು, ಅದಕ್ಕೆಲ್ಲ ಏನೇನು ಬೇಕಾಗಿದೆ ಆ ಸಂಸ್ಕಾರ ಅವರಲ್ಲಿದೆ, ಅವರು ಅದನ್ನು ಮಾಡ್ತಾರೆ. ಜಾಯೆಂಗೆ ಜರೂರ್ ಸೂರ್ಯವಂಶಿ ಚಂದ್ರವಂಶಿ ರಾಜಾಯಿ ಮೇ. ಅವರೂ ಆ ಸಂಸ್ಕಾರ ತಗೊಂಡು ಹೋಗ್ತಾರೆ, ಅವರೂ ಸೂರ್ಯವಂಶಿ ಚಂದ್ರವಂಶಿ ರಾಜ್ಯದಲ್ಲಿ ಬರ್ತಾರೆ ವಿಜ್ಞಾನಿಗಳು. ಯಾಕೆ? ಮಹಲ್ ಕಟ್ಟಬೇಕಲ್ವಾ, ಅದು ಫುಲ್ ಪ್ರೂಫ್. ಎಲ್ಲ ಫುಲ್ ಪ್ರೂಫು. ವಿಮಾನ ಮಾಡಬೇಕು, ಮನೆಗಳು ಕಟ್ಟಬೇಕು. ಅದಕ್ಕೋಸ್ಕರ ಅವರೂ ಅವ್ರದ್ದು ಏನು ವಿಜ್ಞಾನದ ಒಂದು ವಿದ್ಯೆಯ ಸಂಸ್ಕಾರ ಇದೆ ಅದನ್ನು ತಗೊಂಡು ಅವರು ಸೂರ್ಯವಂಶದಲ್ಲಿ ಚಂದ್ರವಂಶದಲ್ಲಿ ಬರ್ತಾರೆ. ಅವರು ರಾಜ್ಯ ಮಾಡೋದಿಲ್ಲ, ಅವ್ರದ್ದೇನಿದ್ರು ಮನೆ ಕಟ್ಟೋ ಕೆಲಸ.
उनमें सिर्फ साइंस की नॉलेज है ಅವರಲ್ಲಿ ಕೇವಲ ವಿಜ್ಞಾನದ ಏನಿದೆ ಸಂಸ್ಕಾರ ಇದೆ ಜ್ಞಾನ ಇದೆ वे उसके संस्कार ले जाएंगे ಅವರು ಆ ವಿಜ್ಞಾನದ ವಿದ್ಯೆದು ಯಾವ ಸಂಸ್ಕಾರ ಇದೆ ಅದನ್ನು ಅವ್ರು ತಗೊಂಡು ಹೋಗ್ತಾರೆ वो भी ಸಂಸ್ಕಾರ है ಅದು ಸಂಸ್ಕಾರ ಅದರಿಂದಲೇ ಅವರಿಗೆ ಪ್ಲಾನ್ ಎಲ್ಲ ಬರುತ್ತೆ ಅದೆಲ್ಲ ಅವ್ರು ಮಾಡ್ತಾರೆ वो भी पुरुषार्थ करते हैं उनके पास ये इलम है ಅವರು ಪುರುಷಾರ್ಥ ಮಾಡ್ತಾರೆ ಅವರ ಬಳಿನೂ ಈ ವಿದ್ಯೆ ವಿಜ್ಞಾನದ ವಿದ್ಯೆ ಇದೆ ತುಮಾರೆ ಪಾಸ್ ದೂಸರಾ ಕೋಯಿ ಇಲಂ ನಹಿ ಹೈ ನಿಮ್ಮ ಬಳಿ ಆ ರಾಜ್ಯ ಮಾಡುವಂತಹ ವಿದ್ಯೆ ಬಿಟ್ಟು ಬೇರೆ ಮಾತು ಇಲ್ಲ ನೀವು ಮನೆ ಕಟ್ಟೋ ಆ ಮಾತು ನಿಮ್ಮಲ್ಲಿಲ್ಲ ತುಮ್ ಬಾಪ್ ಸೆ ರಾಜಾಯಿ ಲೇಂಗೆ ನೀವು ತಂದೆಯಿಂದ राज्यವನ್ನು ಪಡೆಯುತ್ತೀರಿ धंधे आदि में तो वो संस्कार रहते हैं ना कितनी किटकिट रहती है ಒಂದು ವ್ಯಾಪಾರ ವ್ಯವಹಾರ ಮಾಡ್ತಾರೆ ಅಂದರೆ ಅದು ಸಂಸ್ಕಾರ ಇರಬೇಕಲ್ಲ ಯಾಕೆ ಅವರು ವ್ಯಾಪಾರಿನೇ ಆಗ್ತಾರೆ ಅವರಪ್ಪ ಎಷ್ಟು ತಲೆ ಚಚ್ಕೊಂಡು ಓದು ಅಂದರೆ ಓದೋದಿಲ್ಲ ನಾನು ವ್ಯಾಪಾರನೇ ಮಾಡ್ತೀನಿ ಅಂತಾರೆ ವ್ಯಾಪಾರನೇ ಮಾಡ್ತಾರೆ ಅಂದರೆ ಆ ಸಂಸ್ಕಾರ ಅವರಲ್ಲಿ ಇರುತ್ತೆ ಕಿತನಿ ಕಿಟ್ಕಿಟ್ रहती है ಅದರಲ್ಲೂ ಎಷ್ಟು ಒಂದು ವ್ಯಾಪಾರದಲ್ಲೂ ಎಷ್ಟು ಕಿರಿಕಿರಿ ಮಾತುಗಳೆಲ್ಲ ಇರುತ್ತೆ परंतु जब तक वानप्रस्थ अवस्था नहीं होती है तो घर की संभाल भी करनी है ಎಲ್ಲಿ ತನಕ ವಾನಪ್ರಸ್ಥ ಅವಸ್ಥೆ ಆಗುತ್ತೆ ಮುದುಕರಾಗ್ತಾರೆ ಮಕ್ಕಳನ್ನ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಿಸ್ಬೇಕಾಗಿ ಬರುತ್ತೆ ಅಲ್ಲಿ ತನಕ ಅವರು ಸಹ ಮನೆದು ಸಂಭಾಲನೆ ಮಾಡಬೇಕಾಗಿ ಬರುತ್ತೆ नहीं तो बच्चों की कौन संभाल करेंगे ಇಲ್ಲಾಂದರೆ ಅವ್ರ ಮಕ್ಕಳನ್ನ ಅವ್ರು ಸಂಭಾಲನೆ ಮಾಡ್ದಿರ ಯಾರೋ ಸಂಭಾಲನೆ ಮಾಡೋಕ್ಕಾಗುತ್ತಾ ಯಾರು ಮಾಡ್ತಾರೆ यहाँ तो नहीं आकर बैठेंगे ಇಲ್ಲಿ ಬಂದು ಅವ್ರ ಅಪ್ಪ ಜ್ಞಾನದಲ್ಲಿ ಬಂದರು ಅಂತ ಮಕ್ಕಳು ಮರಿ ಎಲ್ಲ ಇಲ್ಲಿ ಬಂದು ಕೂರ್ಲಿಕ್ಕಾಗುತ್ತಾ ಅವರು ಇಲ್ಲಿ ಬಂದು ಕೂರ್ಲಿಕ್ಕಾಗುತ್ತಾ भले ಅವ್ರು ಸರೆಂಡರ್ ಆದ್ರೂ ಅವ್ರ ಮಕ್ಕಳು ಮರಿನೆಲ್ಲ ಕರ್ಕೊಂಡ್ಬಂದು ಕೂರಿಸ್ಕೊಳಕ್ಕಾಗುತ್ತಾ ऐसे कहते हैं जब इस धंधे में पूरी रीति लग जाएंगे फिर वो छूट सकता है ಈ ರೀತಿ ಹೇಳ್ತಾರೆ ಆ ಒಂದು ಏನಿದೆ ಕರ್ತವ್ಯಗಳು ವ್ಯಾಪಾರ ಮತ್ತು ಕರ್ತವ್ಯಗಳು ಏನೇನಿದೆ ಮಕ್ಕಳು ಮರಿಗೆ ಎಲ್ಲ ಮಾಡಬೇಕಾಗಿರೋದು ಅದೆಲ್ಲ ಪೂರ್ಣ ಮಾಡಿಕೊಂಡು ಅದರಿಂದ ಬಿಡುಗಡೆ ಹೊಂದಬಹುದು साथ में रचना को भी जरूर संभालना पड़ता है ಜೊತೆಗೆ ಅವರ ರಚನೆಯನ್ನು ಸಹ ಮಕ್ಕಳನ್ನು ಸಹ ಸಂಭಾಲನೆ ಮಾಡಬೇಕಾಗಿ ಬರುತ್ತೆ हाँ कोई अच्छी रीति रूहानी सर्विस में लग जाते हैं फिर उनसे जैसे दिल उठ जाएगी ಬಾಬಾ ಹೇಳ್ತಾರೆ ಹೇಗೆ ಯಾರಾದರೂ ಒಳ್ಳೆ ರೀತಿಯ ಈ ಆತ್ಮೀಯ ಸೇವೆಯಲ್ಲಿ ತೊಡಗಿಬಿಡ್ತಾರೆ ಎಂದಾಗ ಅದರಿಂದ ಆ ಲೌಕಿಕದ ಮಾತುಗಳಿಂದ ಎಲ್ಲ ಮನಸ್ಸು ತಾನಾಗಿ ದೂರ ಆಗಿಬಿಡುತ್ತೆ समझेंगे जितना टाइम इस सर्विस में सदैव इस रूहानी सर्विस में देवे उतना अच्छा है ತಿಳ್ಕೊಳ್ತಾರೆ ಎಷ್ಟು ಸಮಯ ನಾನು ಈ ಆತ್ಮೀಯ ಸೇವೆಯಲ್ಲಿ ಕೊಡ್ತೀನಿ ಅಷ್ಟು ಒಳ್ಳೆಯದಿದೆ बाप आए ही पति से पावन बनने का रास्ता बताने तो तुम बच्चों को भी ये सर्विस करनी है ತಂದೆ ಬಂದಿದ್ದಾರೆ ಪತಿತರಿಂದ ಪಾವನ ಆಗುವ ರಸ್ತೆಯನ್ನು ತಿಳಿಸ್ಲಿಕ್ಕಾಗಿ ಅಂದಾಗ ಮಕ್ಕಳು ಸಹ ಈ ಸೇವೆ ಮಾಡಬೇಕಾಗಿದೆ हर एक का हिसाब देखा जाता है बेहद का बाप तो केवल पति से पावन बनने की मत देते हैं वो पावन बनने का ही रास्ता बताते हैं ಪ್ರತಿಯೊಬ್ಬರದು ಲೆಕ್ಕ ನೋಡಲಾಗುತ್ತೆ ಅವ್ರವ್ರದ್ದು ಲೆಕ್ಕಾಚಾರಗಳೇನಿದೆ ಲೌಕಿಕ ರೀತಿಯಲ್ಲಿ ಅವರು ಏನೇನು ನಿಭಾಯಿಸಬೇಕಾಗಿದೆ ಎಲ್ಲರನ್ನ ಸರೆಂಡರ್ ಆಗಿ ಅಂತ ಬಾಬಾ ಹೇಳೋದಿಲ್ಲ ಬೇಹದ್ದಿನ ತಂದೆ ಕೇವಲ ಪತಿತರಿಂದ ಪಾವನರನ್ನಾಗಿ ಮಾಡುವ ಮತ ಕೊಡ್ತಾರೆ ಪಾವನರಾಗಲಿಕ್ಕಾಗಿ ರಸ್ತೆ ತೋರಿಸ್ತಾರೆ
बाकी ये देख रेख करना, राय देना इनका धंधा होता है. बाकी ಬಾಬಾ ಹೇಳ್ತಾರೆ ಅವ್ರದ್ದು ಬೇರೆ ರೀತಿ ನೋಡ್ಕೊಳ್ಳೋದು, ಪಾಲನೆ ಕೊಡೋದು, ಲೌಕಿಕ ಮಾತುಗಳಿಗಾಗಿ ಸಲಹೆಗಳು ಕೊಡೋದು, ಇದೆಲ್ಲ ಏನು ಬ್ರಹ್ಮ ಬಾಬಂದು ದಂಡ ಅವ್ರದ್ದು. ಅವರು ಅನುಭವಿನೂ ಆಗಿದ್ದಾರಲ್ವ, ಅವ್ರಿಗೆ ಅನುಭವನೂ ಇದೆ. ಶಿವ ಬಾಬನ್ ದಂಡನೇ ಬೇರೆ, ಬ್ರಹ್ಮ ಬಾಬನ್ ದಂಡನೇ ಬೇರೆ. शिव बाबा कहते हैं मेरे से कोई बात धंधे आगे की नहीं पूछनी है. ಶಿವ ಬಾಬಾ ಹೇಳ್ತಾರೆ ನನ್ನೊಂದಿಗೆ ಯಾವುದೇ ನಿಮ್ಮ ವ್ಯಾಪಾರದ್ದು ವ್ಯವಹಾರದ್ದು ಅದೆಲ್ಲ ಯಾವ ಮಾತುಗಳು ನನ್ನನ್ನು ಕೇಳಬಾರ್ದು. मेरे को तुमने बुलाया है कि आकर पति से पावन बनाओ, तो हम इन द्वारा तुमको बना रहा हूँ. ನನ್ನನ್ನು ನೀವು ಏನಕ್ಕೆ ಕರೆದ್ರಿ? ನೀವು ಬಂದು ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಅಂದಾಗ ಬಾಬಾ ಹೇಳ್ತಾರೆ ನಾನು ಇವರ ಮೂಲಕ ನಿಮ್ಮನ್ನು ಪಾವನ ಮಾಡ್ತಾ ಇದ್ದೀನಿ. ये भी बाप है, इनकी मत पर चलना पड़े. ಇವರೂ ಸಹ ತಂದೆಯಾಗಿದ್ದರೆ ಇವರ ಮತದಂತೆನೂ ನಡಿಬೇಕಾದ ಬರುತ್ತೆ. ಲೌಕಿಕ ರೀತಿಯಿಂದ ಪ್ರಶ್ನೆಗಳನ್ನು ಕೇಳಿದಾಗ ಇವರು ಸಲಹೆಗಳು ಕೊಡ್ತಾರಲ್ವ, ಈ ತಂದೆ ಸಲಹೆಗಳು ಕೊಡ್ತಾರೆ, ಇವರ ಮತದಂತೆನೂ ನಡಿಬೇಕು. ಉನ್ಕಿ ರೂಹಾನಿ ಮತ್ ಇನ್ಕಿ ಜಿಸ್ಮಾನಿ, ಅವ್ರದ್ದು ಆತ್ಮನ ಉನ್ನತಿಗಾಗಿ ಆತ್ಮಕ್ಕಾಗಿ ಮತ ಕೊಡ್ತಾರೆ, ಶ್ರೀಮತ. ಇವ್ರದ್ದು ಲೌಕಿಕ ವ್ಯವಹಾರಗಳಿಗಾಗಿ, ಆ ಪರಿವಾರದ ಮಾತುಗಳಿಗಾಗಿ, ವ್ಯಾಪಾರ ವ್ಯವಹಾರದ ಮಾತುಗಳಿಗಾಗಿ ಇವರನ್ನು ಕೇಳಿದಾಗ ಇವರು ಅದಕ್ಕಾಗಿ ಜಿಸ್ಮಾನಿ ಪ್ರಾಪಂಚಿಕ ಮತ ಏನಿದೆ ಅದನ್ನು ಇವ್ರು ಕೊಡ್ತಾರೆ. ಇನ್ಕೆ ಊಪರ್ ಬಿ ಕಿತನಿ ರೆಸ್ಪಾನ್ಸಿಬಿಲಿಟಿ रहती है. ಇವ್ರ ಮೇಲೂ ಆ ಮಕ್ಕಳ ಎಲ್ಲ ಮಾತುಗಳನ್ನು ನೋಡ್ಕೋಬೇಕು, ಅವ್ರಿಗೂ ಸಲಹೆಗಳನ್ನು ಕೊಡಬೇಕು ಅಂದಾಗ ಇವ್ರಿಗೂ ಜವಾಬ್ದಾರಿ ಎಷ್ಟು ಇರುತ್ತೆ. ये भी कहते रहते हैं कि बाप का फरमान ही मामी कम याद करो. ಇವರು ಸಹ ಏನು ಹೇಳ್ತಾರೆ, ತಂದೆ ಹೇಳ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ. बाप की मत पर चलो, ತಂದೆಯ ಮತದಂತೆ ನಡೀರಿ. बाकी बच्चों को कुछ भी पूछना पड़ता है, नौकरी में कैसे चले, इन बातों को ये साकार बाबा अच्छी तरह समझा सकते हैं, अनुभवी है, ये बताते रहेंगे. बाकी ಮಕ್ಕಳು ಯಾವುದೇ ಪ್ರಶ್ನೆಗಳು ಕೇಳಬೇಕಾಗಿ ಬರುತ್ತೆ, ನೌಕರಿನಲ್ಲಿ ಹೇಗೆ ನಡೆಯೋದು, ಮತ್ತು ಈ ಮಾತುಗಳಿಗೆ ಸಾಕಾರ ಬಾಬಾ ಚೆನ್ನಾಗಿ ತಿಳಿಸ್ತಾರೆ. ಯಾಕೆ? ಅವರಿಗೆ ಅನುಭವನೂ ಇದೆ, ಇವರು ಅದನ್ನೆಲ್ಲ ತಿಳಿಸ್ತಾ ಇರ್ತಾರೆ. ಐಸೆ ಐಸೆ ಮೈ ಕರ್ತಾ ಹೂँ, इनको देख सीखना है, ये सिखाते रहेंगे क्योंकि ये है सबसे आगे. ಬಾಬಾನು ಬ್ರಹ್ಮ ಬಾಬಾನು ಹೇಳ್ತಾರೆ ಈ ರೀತಿ ನಾನು ಮಾಡ್ತೀನಿ, ಅದರಿಂದ ಇವರನ್ನು ನೋಡಿ ಕಲಿಬೇಕು. ಇವರೂ ಕಲಿಸ್ತಾ ಇರ್ತಾರೆ ಮಕ್ಕಳಿಗೆ. ಯಾಕೆ ಅಂದರೆ ಇವರು ಎಲ್ಲರಿಗಿಂತ ಮುಂದೆ ಇದ್ದಾರೆ, ಎಲ್ಲನೂ ಇವರಿಗೆ ಮೊದಲು ಬರೋದು. ಮಾಯೆನೂ ಸಹ ಎಲ್ಲ ರೀತಿಯಿಂದ ಇವ್ರನ್ನ ಅಟ್ಯಾಕ್ ಮಾಡೋದು, ಇವರು ಅದರ ಮೇಲೆ ವಿಜಯ ಪಡೆಯೋದು, ಆಮೇಲೆ ಮಕ್ಕಳಿಗೆ ಸಲಹೆಗಳು ಕೊಡೋದು. सब तूफान पहले इनके पास आते हैं. ಎಲ್ಲ ಬಿರುಗಾಳಿಗಳು ಮೊದಲು ಇವರ ಬಳಿ ಬರುತ್ತೆ. इसलिए सबसे ये है, ಇವರಾಗಿದ್ದರೆ ಎಲ್ಲರಿಗಿಂತ रुस्तुम ये है, रुस्तुम ಶಕ್ತಿಶಾಲಿ. तब तो ऊंच पद पाते हैं, ಅದಕ್ಕೆ ಆ ರುಸ್ತುಂ ಪದವಿ ನಂಬರ್ 1 ನಾರಾಯಣ ಪದವಿ ಪಡೀತಾರೆ. ಮಾಯಾ ರುಸ್ತುಂ ಸೆ ಲಡ್ತಿ ಹೈ, ಮಾಯೇನು ಯಾರ ಜೊತೆ ಯುದ್ಧ ಮಾಡುತ್ತೆ, ಟೂಟ ಅವ್ರ ಜೊತೆ ಮಾಡಲ್ಲ, ಅದು ಯಾರು ರುಸ್ತುಂ ಆಗಿದ್ದಾರೆ ಅವ್ರ ಜೊತೆ ಹೋಗಿ ಯುದ್ಧ ಮಾಡುತ್ತೆ. इसने फट से सब कुछ छोड़ दिया, इनका पार्ट था. ಶಿವಬಾಬಾ ಪ್ರವೇಶ ಮಾಡಿದ್ರು ತಕ್ಷಣ ಎಲ್ಲವನ್ನು ಬಿಟ್ಟುಬಿಟ್ರು. ಇವ್ರದ್ದು ಆ ಪಾತ್ರ ಇತ್ತು.
बाबा ने इनसे एक करा दिया. ಶಿವ ಬಾಬಾ ಕರನ್ ಕರಾವನ್ ಹಾರ್ ಇವರಿಂದ ಅದನ್ನ ಮಾಡಿಸಿದ್ರು. करण करावन हार तो वो है ना, ಖುಷಿ से छोड़ दिया. ಸಾಕ್ಷಾತ್ಕಾರ हो गया. ಖುಷಿ ಖುಷಿಯಿಂದ ಎಲ್ಲ ಬಿಟ್ಟುಬಿಟ್ರು. ಸಾಕ್ಷಾತ್ಕಾರ ಆಯಿತು, ವಿನಾಶದ ಸಾಕ್ಷಾತ್ಕಾರ ಆಯಿತು. ಮತ್ತೆ ತತತ್ವಂ ನಾನೇ ನೀನು ನೀನೇ ನಾನು ವಿಷ್ಣು ಚತುರ್ಭುಜ साक्षात्कार आಯಿತು. अब हम विश्व के मालिक बनते हैं. ये कोई पैसे की चीज हम क्या करेंगे. ನಾನು ಯಾವಾಗ ಸಾಕ್ಷಾತ್ಕಾರ ಆಯಿತು, ನಾನು ವಿಶ್ವದ ಮಾಲೀಕ ಆಗ್ತೀನಿ. ಈ ಈ ಪೈಸಾ ವಸ್ತುಗಳನ್ನು ನಾನೇನು ಮಾಡ್ತೀನಿ ಅಂತ ಒಂದೇ ಸಲ ಏನು ಮಾಡಿದ್ರು, ಎಲ್ಲವನ್ನು ಯಜ್ಞ ಸೇವೆಗಾಗಿ ಸಮರ್ಪಣೆ ಮಾಡಿಬಿಟ್ರು. ವಿನಾಶ का साक्षात्कार भी करा दिया. ಮೊದಲು ಸಾಕ್ಷಾತ್ಕಾರ ಯಾವುದು, ಶಿವಬಾಬಾ ಮಾಡಿಸಿದ್ದು. ವಿನಾಶದ ಸಾಕ್ಷಾತ್ಕಾರನೂ ಮಾಡಿಸಿದ್ರು. समझ गए इस पुरानी दुनिया का विनाश होना है. ತಿಳ್ಕೊಂಬಿಟ್ರು, ಈ ಹಳೆ ಪ್ರಪಂಚದ್ದು ವಿನಾಶ ಆಗಬೇಕು. हमको फिर से ರಾಜಾಯಿ ಮಿಲ್ತಿ है तो ನನಗೆ ಪುನಃ ರಾಜ್ಯ ಸಿಗುತ್ತೆ ಅಂದಾಗ ಫಟ್ ಸೆ ಓ छोड़ दिए. ತಕ್ಷಣ ಅವರು ಎಲ್ಲ ಬಿಟ್ಬಿಟ್ರು. अब अब तो बाप की मत पर चलना है. ಬಾಪ್ कहते हैं ಈಗಂತೂ ತಂದೆಯ ಮತದಂತೆ ನಡಿಬೇಕು. ತಂದೆ ಹೇಳ್ತಾರೆ मुझे याद करो. ड्रामा अनुसार बट्टी बननी थी. मनुष्य थोड़े ही समझते हैं कि इतने ये सब क्यों भागे. ಡ್ರಾಮಾ ಅನುಸಾರ ಆ ಸಮಯದಲ್ಲಿ ಫೌಂಡೇಶನ್ಗೋಸ್ಕರ ಬಟ್ಟಿ ನಡಿಬೇಕಾಗಿತ್ತು. ಆ ಸಮಯದಲ್ಲಿ ಸೇವೆ ಮಾತು ಯಾವುದೂ ಇಲ್ಲ, ಜ್ಞಾನ ಯೋಗ ಎರಡೇ ತಪಸ್ಸು ಅಲ್ವಾ. ಆ ಸಮಯ ಡ್ರಾಮಾ ಅನುಸಾರ ಬಟ್ಟಿ ನಡಿಬೇಕಾಗಿತ್ತು. ಮನುಷ್ಯರೇನಾದರೂ ತಿಳ್ಕೊಳ್ತಾರ, ಇಷ್ಟೊಂದು ಜನ ಮನೆ ಮಠ ಬಿಟ್ಟು ಯಾಕೆ ಓಡಿ ಬಂದರು, ಎಲ್ಲ ಒಂದು ಕಡೆ ಸೆಟ್ಲ್ ಆದರು, ಮನುಷ್ಯರಿಗೇನಾದರೂ ಗೊತ್ತಾಗುತ್ತಾ ಏನು. ಓ ಕೋಯಿ ಸಾಧು ಸಂತತೋ ನೆಹಿ. ಅವರು ನೋಡಿದ್ರೆ ಗೃಹಸ್ಥಿ ಹತ್ರ ಇಷ್ಟೊಂದು ಜನ ಓಡಿ ಬಂದಿದ್ದಾರೆ ಅಂದರೆ, ಸಾಧು ಸನ್ಯಾಸಿ ಅಂದರೆ ಅವರು ಏನು ಅನ್ಬೋದು, ಗೃಹಸ್ಥಿ ಆಗಿದ್ರಲ್ವ, ಸಾಧಾರಣ ರೂಪದಲ್ಲಿದ್ದರಲ್ವ. ये तो सिंपल है, इसने किसको भगाया भी नहीं. ಇವರು ಸಾಧಾರಣ ರೂಪದಲ್ಲಿ ಗೃಹಸ್ಥಿ ರೂಪದಲ್ಲಿ ಇದ್ದಾರೆ, ಇವರು ಯಾರನ್ನ ಮನೆ ಮಠ ಬಿಡಿಸಿ ಓಡಿಸ್ಲಿಲ್ಲ. ಮನುಷ್ಯ ಮಾತ್ರ ಕಿ ಮಹಿಮಾ ಕೋಯಿ ಹೈ ನಹಿ. ಮಹಿಮಾ ಹೈ ತೋ ಏಕ ಬಾಪ್. ಯಾವ ಮನುಷ್ಯ ಮಾತ್ರರಿಗೂ ಈ ಮಹಿಮೆ ಇಲ್ಲ, ಯಾವುದೇ ಮಹಿಮೆ ಇಲ್ಲ. ಮಹಿಮೆ ಅಂತೂ ಒಬ್ಬ ತಂದೆಗೂ. ಜಾದೂಗರ್ ಅವರು. बस बाप ही आकर सबको सुख देते हैं. तुमसे बात करते हैं. ತಂದೆನೇ ಬಂದು ಎಲ್ಲರಿಗೂ ಸುಖ ಕೊಡ್ತಾರೆ. ನಾವು ಮಕ್ಕಳೊಂದಿಗೆ ಡೈರೆಕ್ಟಾಗಿ ಮಾತಾಡ್ತಾರೆ. ಏನು ಮಾಡ್ತಿದ್ದಾರೆ ಇವಾಗ, ಮಕ್ಕಳೊಂದಿಗೆ ಮಾತಾಡ್ತಾ ಇದ್ದಾರೆ, ಅದರಲ್ಲೇ ಪಾಠನೂ ಕಲಿಸ್ತಾ ಇದ್ದಾರೆ. ಬಾತೋ ಮೇ ಎಲ್ಲ ಮಾಡಿಬಿಡ್ತಾರೆ. ತುಮ್ ಯಹಾ ಕಿಸ್ಕೆ ಪಾಸ್ ಆಯೆ ಹೋ. ನೀವು ಇಲ್ಲಿ ಯಾರ ಬಳಿಗೆ ಬಂದಿದ್ದೀರಿ. ತುಮಾರಿ ಬುದ್ಧಿ ವಹಾ ಭಿ ಜಾಯೇಗಿ ಯಹಾ ಭಿ ಜಾಯೇಗಿ. ಜಾನ್ತೆ ಹೋ ಶಿವ ಬಾಬಾ रहने वाला वहाँ का है. ನಿಮ್ಮ ಬುದ್ಧಿ ಅಲ್ಲೂ ಹೋಗುತ್ತೆ, ಶಿವಬಾಬನ್ ನೆನಪು ಮಾಡುವಾಗ ಅಲ್ಲೂ ಹೋಗುತ್ತೆ. ಎಲ್ಲಿ, ಪರಂಧಾಮಕ್ಕೆ. ಮತ್ತೆ ಇಲ್ಲೂ ಹೋಗುತ್ತೆ, ಇವರೊಬ್ಬರು ಕುಟಿಯಲ್ಲೂ ಸಹ ನೋಡ್ತಾರೆ ಮಕ್ಕಳು ಅಲ್ವಾ. ಯಾಕೆ, ಶಿವಬಾಬಾ ಇರುವಂತಹ ಸ್ಥಾನ ಯಾವುದಾಗಿದೆ, ಅಲ್ಲಿ ಪರಂಧಾಮ. ಅಭಿ ಇನ್ಮೆ ಆಯೇ ಹಿ. ಈಗ ಇವರಲ್ಲಿ ಬಂದಿದ್ದಾರೆ, ಅದರಿಂದ ಬುದ್ಧಿ ಅಲ್ಲೂ ಹೋಗುತ್ತೆ, ಇವರೊಬ್ಬರು ಕುಟಿಯಲ್ಲೂ ಹೋಗುತ್ತೆ. अभी इनमें आए ही. बाप से हमको स्वर्ग का वर्षा मिलना है. कलयुग के बाद जरूर स्वर्ग आएगा. ತಂದೆಯಿಂದ ನಮಗೆ ಸ್ವರ್ಗದ ಆಸ್ತಿ ಸಿಗಬೇಕು. ಕಲಿಯುಗದ ನಂತರ ತಪ್ಪದೆ ಸ್ವರ್ಗ ಬರುತ್ತೆ. कृष्ण भी बाप से वर्षा लेकर जाए राजाई करते हैं. इसमें चरित्र की बात ही नहीं. ಕೃಷ್ಣನೂ ಸಹ ತಂದೆಯಿಂದ ಆಸ್ತಿ ಪಡೆದು ಏನು ಮಾಡ್ತಾರೆ, ತಗೊಂಡೋಗಿ ಅಲ್ಲಿ ರಾಜ್ಯ ಮಾಡ್ತಾರೆ.
ಇದರಲ್ಲಿ ಕೃಷ್ಣಂದು ಚರಿತ್ರೆ ಮಾತು ಯಾವುದೂ ಇಲ್ಲ. ಭಾಗವತದ ಮಾತು ಯಾರ್ದು? ಕೃಷ್ಣಂದಲ್ಲ, ಶಿವಬಾಬಂದು. जैसे राजा के पास प्रिंस पैदा होता है, स्कूल में पढ़कर फिर बड़ा होकर गद्दी लेगा. ಚರಿತ್ರೆ ಮಾತೇನಿದೆ ಕೃಷ್ಣಂದು? ಬಾಬಾ ಉದಾಹರಣೆ ಕೊಡ್ತಾರೆ. ಹೇಗೆ ರಾಜನ ಬಳಿ ಒಬ್ಬ ಮಗ ಹುಡ್ತಾನೆ, ಪ್ರಿನ್ಸ್ ಹುಡ್ತಾನೆ, ಸ್ಕೂಲಲ್ಲಿ ಓದ್ತಾನೆ, ನಂತರ ದೊಡ್ಡವನಾಗಿ ಆ ಸಿಂಹಾಸನ ಪಡೀತಾನೆ, ಅದರಲ್ಲಿ ಕೂರ್ತಾನೆ. इसमें महिमा व चरित्र की बात नहीं. ಅದೇ ರೀತಿ ಕೃಷ್ಣಂದೂ ಅಷ್ಟೇ, ಚರಿತ್ರೆ ಮಹಿಮೆ ಮಾತು ಯಾವುದೂ ಇಲ್ಲ. ಮಗು ಆದ, ಸ್ಕೂಲಲ್ಲಿ ಓದ್ದ, ನಂತರ ಸಿಂಹಾಸನದಲ್ಲಿ ಕೂತ್ಕೊಂಡ. ಊಂಚ್ ಸೆ ಊಂಚ್ ಏಕ್ ಬಾಪ್ ಹಿ ಹೈ. ಮಹಿಮೆ ಯಾರಿಗೆ? ಶ್ರೇಷ್ಠಾತಿ ಶ್ರೇಷ್ಠ ಒಬ್ಬ ತಂದೆನೇ ಆಗಿದ್ದಾರೆ. ಮಹಿಮಾ ಭಿ ಉನ್ಕಿ ಹೋತಿ ಹೈ, ये भी उनका ಪರಿಚಯ देते हैं. ಇವರು ಸಹ ಯಾರು ಪರಿಚಯ ಕೊಡ್ತಾರೆ? ತನ್ನ ಪರಿಚಯ ಕೊಡ್ತಾರಾ? ಶಿವಬಾಬನ್ ಪರಿಚಯ ಕೊಡ್ತಾರೆ. अगर वो कहे मैं कहता हूँ तो ಮನುಷ್ಯ ಸಮझेंगे ये अपने लिए कहते हैं. ಇವರೇನಾದರೂ ಹೇಳ್ತಾರೆ ನಾನು ಹೇಳ್ತೀನಿ ಅಂತ ಬ್ರಹ್ಮ ಬಾಬಾ ಹೇಳಿದ್ರೆ ಮನುಷ್ಯರು ಏನು ತಿಳ್ಕೊಳ್ತಾರೆ? ಇವರು ತಮಗಾಗಿ ಹೇಳ್ತಾರೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ ಅಂತ ಹೇಳೋದು. ये बातें तुम बच्चे समझते हो, भगवान को कभी भी मनुष्य नहीं कह सकते. ಈ ಮಾತುಗಳು ನೀವೇ ತಿಳ್ಕೊಳ್ತೀರಾ, ಭಗವಂತನಿಗೆ ಎಂದೂ ಸಹ ಮನುಷ್ಯ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. वो तो एक ही निराकार है. ಅವರಂತೂ ಒಬ್ಬರೇ ನಿರಾಕಾರ ಆಗಿದ್ದಾರೆ. परमधाम में रहते हैं. तुम्हारी बुद्धि ऊपर में भी जाती है, फिर नीचे भी आती है. ಪರಂಧಾಮದಲ್ಲಿರ್ತಾರೆ. ಕೆಲವೊಮ್ಮೆ ನೆನಪು ಮಾಡುವಾಗ ಪರಂಧಾಮಕ್ಕೂ ನಮ್ಮ ಬುದ್ಧಿ ಹೋಗುತ್ತೆ, ನಂತರ ಕೆಳಕ್ಕೂ ಬರುತ್ತೆ. बाबा दूर देश से पराये देश में आकर हमको पढ़ाए फिर चले जाते हैं. ಬಾಬಾ ದೂರ ದೇಶದಿಂದ ಪರಾಯ ದೇಶದಲ್ಲಿ ಬಂದು, ಯಾವುದು ಪರಾಯ ದೇಶ? ರಾವಣ ರಾಜ್ಯದಲ್ಲಿ ಬಂದು ನಮಗೆ ಓದಿಸಿ ನಂತರ ಹೊರಟು ಹೋಗ್ತಾರೆ. ಖುದ್ದು कहते हैं मैं आता हूँ सेकंड में, देरी नहीं लगती है. आत्मा भी सेकंड में एक शरीर छोड़ दूसरे में जाती है. ಬಾಬಾ ಹೇಳ್ತಾರೆ, ಖುದ್ದು ಹೇಳ್ತಾರೆ, ನಾನು ಬರ್ತೀನಿ ಒಂದೇ ಸೆಕೆಂಡು. ಪರಂಧಾಮದಿಂದ ಇಲ್ಲಿ ಬರಬೇಕಾದ್ರೆ ಬಾಬನ್ಗೆ ಒಂದೇ ಸೆಕೆಂಡು, ಸಮಯ ಹಿಡಿಸೋದಿಲ್ಲ. ಆತ್ಮನೂ ಸಹ ಒಂದು ಸೆಕೆಂಡಿನಲ್ಲಿ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೆ. ಇಲ್ಲಿಂದ ಅಮೇರಿಕಾಗೂ ಸಹ ಒಂದು ಸೆಕೆಂಡಲ್ಲಿ ಹೋಗುತ್ತೆ. ಅಲ್ಲಿ ಆ ಆತ್ಮಂದು ಗರ್ಭ ತಯಾರಾಗಿದೆ ಅಂದರೆ ಅಲ್ಲಿ ಒಂದು ಸೆಕೆಂಡಲ್ಲಿ ಹೊರಟೋಗುತ್ತೆ. ಕೋಯಿ ದೇಖ್ ನ ಸಕೆ, ಇದೆಲ್ಲ ಯಾರಾದರೂ ಕಣ್ಣಿಂದ ನೋಡ್ಲಿಕ್ಕಾಗತ್ತಾ? ಆತ್ಮ ಬಹುತ್ ತೀಖಿ ಹೈ. ಆತ್ಮ ಅಷ್ಟು ತೀಕ್ಷ್ಣವಾಗಿದೆ. ಒಂದು ಸೆಕೆಂಡಿನಲ್ಲಿ ವಿದೇಶಕ್ಕೆ ಹೋಗ್ಬಿಡುತ್ತೆ, ಆ ತಾಯಿ ಗರ್ಭದಲ್ಲಿ ಹೊರಟೋಗುತ್ತೆ. ಗಾಯ भी हुआ है, ಸೆಕೆಂಡ್ ಮೇ ಜೀವನ್ ಮುಕ್ತಿ. ಗಾಯನೂ ಸಹ ಮಾಡಲಾಗಿದೆ, ಒಂದು ಸೆಕೆಂಡಿನಲ್ಲಿ ಜೀವನ್ ಮುಕ್ತಿ. ಏನು ಒಂದು ಸೆಕೆಂಡಿನಲ್ಲಿ ರಿಯಲೈಸೇಷನ್. ರಾವಣ ರಾಜ್ಯಕ್ಕೂ ಜೀವನ್ ಬಂದ್ ರಾಜ್ಯ ಕಹೆಂಗೆ. ರಾವಣ ರಾಜ್ಯಕ್ಕೆ ಜೀವನ್ ಮುಕ್ತಿ ಅಂತ ಹೇಳೋದಿಲ್ಲ, ಜೀವನ ಬಂಧನದ ರಾಜ್ಯ. ಜೀವನ ಅನೇಕ ಹಗ್ಗಗಳಿಂದ ಕಟ್ಟಲಾಗಿದೆ. ಒಂದು ಚಿತ್ರ ತೋರಿಸ್ತಾರಲ್ಲ ಎಕ್ಸಿಬಿಷನ್ನಲ್ಲಿ, ಒಬ್ಬ ಮನುಷ್ಯನಿಗೆ ಎಷ್ಟೊಂದು ಹಗ್ಗಗಳಿಂದ ಕಟ್ಟಿದ್ದಾರೆ. ಅದು ಸೂಕ್ಷ್ಮ ಸ್ಥೂಲದಲ್ಲಿ ತೋರಿಸಿದ್ದಾರೆ. बच्चा पैदा हुआ और बाप का वर्षा मिला, तुमने भी बाप को पहचाना और स्वर्ग का मालिक बने, फिर उसमें नंबरवार मर्तबे है. ಬಾಬಾ ಹೇಳ್ತಾರೆ, ಮಗು ಹುಟ್ಟು ತಂದೆಯಿಂದ ಆಸ್ತಿ ಪಡೆಯಿತು, ಮತ್ತು ನೀವು ಸಹ ತಂದೆಯನ್ನು ಗುರುತಿಸಿದ್ರಿ, ಸ್ವರ್ಗದ ಮಾಲೀಕರಾದ್ರಿ.
ಅದರಲ್ಲೂ ಸಹ ನಂಬರ್ವಾರ್ ಪದವಿಗಳಿದೆ. ಹೇಗೆ ನಂಬರ್ವಾರ್ ಪದವಿಗಳಾಗುತ್ತೆ? ಪುರುಷಾರ್ಥಾನುಸಾರ. ಯಾರು ಫಿಕ್ಸ್ ಮಾಡೋದಿಲ್ಲ. ನಮ್ಮ ಪುರುಷಾರ್ಥದ ಅನುಸಾರ ನಾವೇ ಫಿಕ್ಸ್ ಮಾಡ್ಕೊಳ್ತೀವಿ. बाप बहुत अच्छी रीति समझाते रहते हैं, दो बाप है, एक लौकिक एक ಪಾರಲೌಕಿಕ. ತಂದೆ ಬಹಳ ಒಳ್ಳೆ ರೀತಿಯಿಂದ ತಿಳಿಸ್ತಾ ಇರ್ತಾರೆ. ಇಬ್ಬರು ತಂದೆಯರಿದ್ದಾರೆ, ಒಬ್ಬರು ಲೌಕಿಕ, ಇನ್ನೊಬ್ಬರು ಪಾರಲೌಕಿಕ. ಗಾತೆ भी है, दुख में सिमरन सब करे, ಸುಖ में करे न कोई. ಹಾಡ್ತಾರಲ್ವ, ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡ್ತಾರೆ, ಸುಖದಲ್ಲಿ ಯಾರು ಮಾಡೋದಿಲ್ಲ. तुम जानते हो हम भारतवासियों को जब सुख था तो सिमरन नहीं करते थे. ಎಲ್ಲಾದರೂ ಸುಖದಲ್ಲಿರೋರು ನೆನಪು ಮಾಡ್ತಾರೆ, ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ. ಆದರೆ ಅಲ್ಲಿ ನಾವು ಆ ಸುಖದಲ್ಲಿದ್ದಾಗ ಸ್ಮರಣೆನೂ ಮಾಡೋದಿಲ್ಲ, ಪಡ್ಕೊಳ್ಳೋದಕ್ಕಾಗಿ. फिर हमने 84 जन्म लिए, आत्मा में खाद पड़ती है तो डिग्री कम होती जाती है. ನಾವು 84 ಜನ್ಮ ಪಡೆದ್ವಿ, ಆತ್ಮನಲ್ಲಿ ಆ ಮಟ್ಟ ಸೇರ್ತಾ ಹೋಗುತ್ತೆ. ಬೆಳ್ಳಿ ಸೇರುತ್ತೆ, ತಾಮ್ರ ಸೇರುತ್ತೆ, ಈ ರೀತಿ ಮಟ್ಟ ಸೇರ್ತಾ ಅದ್ರದ್ದು ಕಲೆ ಡಿಗ್ರಿ ಕಡಿಮೆ ಆಗ್ತಾ ಬರುತ್ತೆ. 16 ಕಲಾ ಸಂಪೂರ್ಣ, ಫಿರ್ 2 ಕಲಾ ಕಮ್ ಹೋ ಜಾತಿ ಹೈ. ಮೊದಲು 16 ಕಲಾ ಸಂಪೂರ್ಣರು, ನಂತರ 2 ಕಲೆ ಕಡಿಮೆ ಆಗುತ್ತೆ. ತ್ರೇತಾಗೆ ಬಂದಾಗ 14 ಕಲೆ ಆಗುತ್ತೆ. ಕಮ್ ಪಾಸ್ ಹೋನೆ ಕಾರಣ ರಾಮ್ ಕೋ ಬಾಣ ದಿಖಾಯ. ಕಡಿಮೆ ಪಾಸ್ ಆದ ಕಾರಣ ರಾಮನಿಗೆ ಬಿಲ್ಲು ಬಾಣ ತೋರಿಸಿದ್ದಾರೆ. ಬಾಕಿ ಕೋಯಿ ಧನುಷ್ ನಹಿ ತೋಡಾ ಹೈ. ಆ ಥರ ಕಥೆ ಪುರಾಣದಲ್ಲಿ ಹೇಳೋ ರೀತಿ ಒಂದು ಶಿವಧನುಷು ಇತ್ತು, ಅದನ್ನು ಮುರಿದು ಸೀತೆಯನ್ನು ವಿವಾಹ ಮಾಡಿಕೊಂಡಿದ್ದ, ಅದೆಲ್ಲ ಮಾತಿಲ್ಲ. ಏಕ್ ನಿಶಾನಿ ದೇದಿ ಹೈ. ಬಿಲ್ಲು ಬಾಣ ಕಡಿಮೆ ಪಾಸ್ ಆಗಿದ್ದು, ಬಿಲ್ಲು ಬಾಣ ಅದೊಂದು ಗುರುತು ತೋರಿಸಿದ್ದಾರೆ. ये है भक्ति मार्ग की बातें. ಭಕ್ತಿ ಮೇ ಕಿತನೆ ಮನುಷ್ಯ ಕಿತನೆ ಭಟಕ್ತೆ ಹೈ. ಇದೆಲ್ಲ ಬಿಲ್ಲು ಬಾಣ ಎಲ್ಲ ತೋರಿಸಿದಾರಲ್ಲ, ಇದೆಲ್ಲ ಎಲ್ಲೇ ನೋಡಿ ರಾಮನ ದೇವಸ್ಥಾನದಲ್ಲಿ ಬಿಲ್ಲು ಬಾಣ ಇಲ್ದಿರ ಪಾಪ ಸ್ಟ್ರೈಟ್ ಪೋಸಲ್ಲಿ ನಿಂತಿರೋದು ಎಲ್ಲೂ ತೋರಿಸಿಲ್ಲ. ಎಲ್ಲ ಕಡೆ ಬಿಲ್ಲು ಬಾಣ ಇಟ್ಕೊಂಡಿರೋದೇ ತೋರಿಸ್ತಾರೆ. ಭಕ್ತಿಯಲ್ಲಿ ಮನುಷ್ಯರೆಷ್ಟು ಅಲಿತಾರೆ. अब तुमको ज्ञान मिला है तो भटकना बंद हो जाता है. ಈಗ ನಿಮಗೆ ಜ್ಞಾನ ಸಿಕ್ಕಿದೆ ಅಂದಾಗ ಆ ಅಲಿಯೋ ಮಾತು ಬಂದಾಗೋಗುತ್ತೆ. ಶರೀರದಿಂದ ಅಲಿಯೋದು, ಬುದ್ಧಿಯಿಂದ ಅಲಿಯೋದು ಬಂದಾಗೋಗುತ್ತೆ. ಹೇ ಶಿವ ಬಾಬಾ कहना ये पुकार का शब्द है. ಹೇ ಶಿವ ಬಾಬಾ ಅಂತ ಹೇಳೋದು ಕೂಗುವ ಶಬ್ದ ಆಯಿತು. तुमको हे शब्द भी नहीं कहना, बाप को याद करना. ಹೇ ಶಿವಬಾಬ, ಅವರು ಗೋವಿಂದ ಅಯ್ಯಪ್ಪ ಅಂತ ಹೇಳ್ತಾರಲ್ವ, ಆ ಥರ ನೀವು ಹೇ ಶಿವಬಾಬಾ ಅಂತಲೂ ಹೇಳಬೇಕಾಗಿಲ್ಲ, ತಂದೆಯನ್ನು ಒಳಗೆ ನೆನಪು ಮಾಡಬೇಕು. ಚಿಲ್ಲಾಯ ತೋ ಗೋಯ ಭಕ್ತಿ ಕಾ ಅಂಶ ಆಗಯ. ಆ ಥರ ಕರೆದ್ರಿ, ಕೂಗಿದ್ರಿ, ಕಿರಿಸಿದ್ರಿ ಅಂದರೆ ಭಕ್ತಿಯ ಅಂಶ ಆಗೋಯ್ತು. ಹೇ ಭಗವಾನ್ ಕಹನಾವಿ ಭಕ್ತಿ ಕಿ ಆದತ್ ಹೈ. ಹೇ ಭಗವಂತ ಅಂತ ಹೇಳೋದು ಸಹ ಭಕ್ತಿಯ ಅಭ್ಯಾಸ ಆಗಿದೆ. ಅಯ್ಯೋ ರಾಮ ಅನ್ನೋದು ಸಹ ಭಕ್ತಿ ಅಭ್ಯಾಸ. ಬಾಬಾನೇ ತೋಡೆ ಈ ಕಹ ಈ ಭಗವಾನ್ ಕಾಕರ್ ಯಾದ್ ಕರೋ. ಬಾಬಾ ಏನಾದರೂ ಹೇಳಿದ್ರ ಹೇ ಭಗವಂತ ಅಂತ ಹೇಳ್ತಾ ನನ್ನನ್ನು ನೆನಪು ಮಾಡು ಅಂತ. ಅಂತರ್ಮುಖ ಹೋ ಮುಜೆ ಯಾದ್ ಕರೋ. ಬಾಯಿ ತೆಗಿಬೇಕಾಗಿಲ್ಲ, ಅಂತರ್ಮುಖಿಯಾಗಿ ಒಳಗೆ ನೆನಪು ಮಾಡಬೇಕು. ಸಿಮರನ್ ಬಿ नहीं करना. ಸಿಮರನ್ ಬಿ ಭಕ್ತಿ ಮಾರ್ಗ ಕಾ ಅಕ್ಷರ ಹೈ. ಸ್ಮರಣೆ ರಾಮ 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 ಅಂತ ಆ ಥರ ಸ್ಮರಣೆ ಮಾಡುವ ಮಾತು ಇಲ್ಲ,
ಸ್ಮರಣೆ ಸಹ ಭಕ್ತಿ ಮಾರ್ಗದ ಶಬ್ದ ಆಗಿದೆ. ತುಮಕೋ ಬಾಪ್ ಕಾ ಪರಿಚಯ ಮಿಲಾ, ಅಬ್ ಬಾಪ್ ಕಿ ಶ್ರೀಮತ್ ಪರ್ ಚಲೋ. ನಿಮಗೆ ತಂದೆಯ ಪರಿಚಯ ಸಿಕ್ಕಿದೆ, ಈಗ ನೀವು ತಂದೆಯ ಶ್ರೀಮತದಂತೆ ನಡೆಯಿರಿ. ಐಸೆ ಬಾಪ್ ಕೋ ಯಾದ್ ಕರೋ ಜೈಸೆ ಲೌಕಿಕ್ ಬಚ್ಚೆ ದೇಹದಾರಿ ಬಾಪ್ ಕೋ ಯಾದ್ ಕರ್ತೆ ಹೈ. ಈ ರೀತಿ ತಂದೆಯನ್ನು ನೆನಪು ಮಾಡಿ, ಹೇಗೆ ಲೌಕಿಕ ಮಕ್ಕಳು ದೇಹದಾರಿ ತಂದೆಯನ್ನು ನೆನಪು ಮಾಡ್ತಾರೆ. ಫೋಟೋ ಇಟ್ಕೊಳ್ತಾರಾ, ಇಲ್ಲಾಂದ್ರೆ ಏನಾದರೂ ಬಾಯಿಂದ ಶಬ್ದ ಮಾಡ್ತಾ ನೆನಪು ಮಾಡ್ತಾರಾ, ಒಳೊಳಗೆ ನೆನಪು ಮಾಡ್ತಾರೆ. खुद भी देह अभिमान है तो याद भी ದೇಹದಾರಿ ಬಾಪ್ ಕೋ कहते हैं. ಆದರೆ ಅವರು ದೇಹ ಅಭಿಮಾನದಲ್ಲಿರೋದ್ರಿಂದ ನೆನಪು ಸಹ ಆ ದೇಹದ ರೂಪ ದೇಹದಾರಿಯನ್ನು ನೆನಪು ಮಾಡ್ತಾರೆ. ಪಾರಲೌಕಿಕ ಬಾಪ್ ತೋ ಹೈ ಹಿ, ಪಾರಲೌಕಿಕ ತಂದೆ ಆಗಿದ್ದಾರೆ ದೇಹಿ ಅಭಿಮಾನಿ. इसमें आते हैं तो भी ದೇಹ ಅಭಿಮಾನಿ नहीं होते. ಶಿವಬಾಬಾ ಇವರಲ್ಲಿ ಪ್ರವೇಶ ಮಾಡಿದಾಗಲೂ ದೇಹಾಭಿಮಾನದಲ್ಲಿ ಬರೋದಿಲ್ಲ. कहते हैं हमने ये लोन लिया है तुमको ज्ञान देने के लिए, ये लोन लेता हूँ. ಬಾಬಾ ಹೇಳ್ತಾರೆ, ನಾನು ಈ ಶರೀರನ ಲೋನ್ ಬಾಡಿಗೆಗೆ ತಗೊಂಡಿದ್ದೀನಿ ನಿಮಗೆ ಜ್ಞಾನ ಕೊಡಲಿಕ್ಕಾಗಿ, ಅದಕ್ಕೆ ನಾನು ಲೋನ್ ಕೊಡ್ತೀನಿ. ज्ञान सागर हूँ परंतु ज्ञान कैसे दो. ಜ್ಞಾನ ಸಾಗರ ಆಗಿದ್ದೀನಿ, ನಾನು ನಿರಾಕಾರ. ನಿಮಗೆ ಬಾಯಿಂದ ಜ್ಞಾನ ಕೊಡಬೇಕು ಅಂದರೆ ಹೇಗೆ ನಾನು ಜ್ಞಾನ ಕೊಡೋದು. ಗರ್ಭ ಮೇ ತೋ ತುಮ್ ಜಾತೆ ಹೋ, ಮೈ ತೋಡೆ ಹಿ ಗರ್ಭ ಮೇ ಜಾತಾ ಹೂँ. ಗರ್ಭದಲ್ಲಿ ಹೋಗಿ ಜನ್ಮ ಪಡೆಯೋದು ಅದು ನಿಮ್ಮ ಮಾತು. ನಾನೇನಾದರೂ ಆ ಥರ ಗರ್ಭದಲ್ಲಿ ಜನ್ಮ ಪಡೀತೀನಾ. ಮೇರಿ ಗತಿ ಮತ್ತು ಹಿ ನ್ಯಾರಿ ಹೈ. ಬಾಬಾ ಹೇಳ್ತಾರೆ, ನಾನು ಕೊಡುವಂತಹ ಮತ, ನಾನು ಕೊಡುವಂತಹ ಗತಿ ಭಿನ್ನವಾದಂತಹದ್ದು. ಬಾಪ್ ಇಸ್ಮೇ ಆತೆ ಹೈ ಯೇ ಭಿ ಕೋಯಿ ನಹಿ ಜಾನ್ತೆ. ತಂದೆ ಇವರಲ್ಲಿ ಬರ್ತಾರೆ, ಇದೂ ಸಹ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಬಾಬಾ ಏನು ಹೇಳಿದರು, ಗುಪ್ತ ರೂಪದಲ್ಲಿ ಬಂದಿರುವಂತಹ ತಂದೆಯನ್ನು ಗುರುತಿಸಿದ್ರು ಮೇರಾ ಬಾಬಾ ಅಂದರು. ಕೊನೆ ಪಕ್ಷ ಆ ವಿಶೇಷತೆ ಆದರೂ ಇದೆಯಲ್ಲ ಆ ಮಗುವಿನಲ್ಲಿ ಅಂತ. ये भी कोई नहीं जानते कहते भी है ಬ್ರಹ್ಮ ದ್ವಾರ ಸ್ಥಾಪನಾ. ಇದು ಯಾರಿಗೂ ಗೊತ್ತಿಲ್ಲ ಹೇಳ್ತಾರೆ, ಬ್ರಹ್ಮನ ಮೂಲಕ ಸ್ಥಾಪನೆ ಅಂತಾನು ಹೇಳ್ತಾರೆ. ಪರಂತು ಕೈಸೆ ಬ್ರಹ್ಮ ದ್ವಾರ ಸ್ಥಾಪನಾ ಕರ್ತೇವೆ, ಹೇಗೆ ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡ್ತಾರೆ. ಕ್ಯಾ ಪ್ರೇರಣಾ ದೇಂಗೆ. ಬಾಪ್ ಕಹತೆ ಹೇ, ಏನು ಪ್ರೇರಣೆ ಕೊಡ್ತಾರ, ಬ್ರಹ್ಮನಿಗೆ ಪ್ರೇರಣೆ ಕೊಟ್ಟು ಮಾಡಿಸ್ತಾರ. ತಂದೆ ಹೇಳ್ತಾರೆ, मैं साधारण तन में आता हूँ, उसका नाम ब्रह्म रखता हूँ क्योंकि ನಾನು ಸಾಧಾರಣ ತನುವಿನಲ್ಲಿ ಬರ್ತೀನಿ, ಅವರಿಗೆ ಹೆಸರು ಬ್ರಹ್ಮ ಅಂತ ಇಡ್ತೀನಿ. ಯಾಕೆ ಚೇಂಜ್ ಮಾಡ್ತಾರೆ ಹೆಸರು, ಯಾಕೆ ಸನ್ಯಾಸ ಕರ್ತೇನ, ಅಲ್ಲೂ ಸನ್ಯಾಸಿಗಳು ಹೆಸರು ಚೇಂಜ್ ಮಾಡ್ತಾರೆ. ಅದರಿಂದ ಇಲ್ಲೂ ಇವರು ಸನ್ಯಾಸ ಮಾಡಿದ್ರಲ್ವ, ಅದಕ್ಕೆ ಇವರಿಗೆ ಬ್ರಹ್ಮ ಅಂತ ಹೆಸರಿಡ್ತೀನಿ. तुम बच्चे जानते हो अभी ब्राह्मणों की माला नहीं बन सकती क्योंकि टूटते रहते हैं. ಈಗ ಬ್ರಾಹ್ಮಣರ ಮಾಲೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಮುರಿದು ಹೋಗ್ತಾ ಇರ್ತಾರೆ. जब ब्राह्मण फाइनल इन बातों इन फाइनल बन जाते हैं तब रुद्रमाला बनती है, फिर ವಿಷ್ಣು ಕಿ ಮಾಲಾ ಮೇ ಜಾತೆ ಹೈ. ಯಾವಾಗ ಬ್ರಾಹ್ಮಣರು ಫೈನಲ್ ಸಂಪೂರ್ಣ ಬ್ರಾಹ್ಮಣರಾಗ್ಬಿಡ್ತಾರೆ, ಆಗ ರುದ್ರಮಾಲೆ ಆಗುತ್ತೆ, ನಂತರ ವಿಷ್ಣು ಮಾಲೆಯಲ್ಲಿ ಹೋಗ್ತಾರೆ. ಮಾಲಾ ಮೇ ಆನೆ ಕೆ ಲಿಯೆ, ಮಾಲೆಯಲ್ಲಿ ಬರಲಿಕ್ಕಾಗಿ याद की यात्रा चाहिए. अभी तुम्हारी बुद्धि में है हम सो पहले पहले सतो प्रधान थे फिर सतो रजो तमो में आते हैं. ನಮ್ಮ ಬುದ್ಧಿಯಲ್ಲಿದೆ, ನಾವು ಮೊದಲು ಸತೋ ಪ್ರಧಾನರಾಗಿದ್ವಿ, ನಂತರ ಸತೋ ರಜೋ ತಮೋವಿನಲ್ಲಿ ಬರ್ತೀವಿ. ಹಂಸೋ ಕಾ ಭಿ ಅರ್ಥ ಹೈನಾ, ಹಂಸೋ ಅರ್ಥನೂ ಇದೆ ಅಲ್ವಾ.
ಓಂ का अर्थ अलग, ಓಂ माना आत्मा, ನಮ್ದು ಓಂ ಅಂದರೆ ಅರ್ಥ ಬೇರೆ, ಓಂ ಅಂದರೆ ಆತ್ಮ. फिर वही आत्मा कहती है, ನಂತರ ಅದೇ ಆತ್ಮ ಹೇಳುತ್ತೆ, ಏನು ಹೇಳುತ್ತೆ? ಹಂಸೋ ದೇವತಾ ಕ್ಷತ್ರಿ वो लोग फिर कह देते ಹಂಸೋ ಪರಮಾತ್ಮ. ನಾವು ಹೇಳ್ತೀವಿ ನಾನು ಆತ್ಮ, ನಾನೇ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಆಗ್ತೀನಿ. ಅವ್ರೇನು ಹೇಳ್ತಾರೆ ಹಂಸೋಗೆ? ಆತ್ಮನೇ ಪರಮಾತ್ಮ, परमात्मा आत्मा। तुम्हारा ओम और हंसों का अर्थ बिल्कुल अलग है, निम्दु ओम अर्थ हंसो अर्थ बिल्कुल भिन्नवाಗಿದೆ। हम आत्मा है, फिर आत्मा वर्णों में आती है, हम आत्मा सो पहले देवता ಕ್ಷತ್ರಿ बनते हैं। ನಾವು ಆತ್ಮಗಳು ವರ್ಣಗಳಲ್ಲಿ ಬರ್ತೀವಿ, ಆತ್ಮ ಮೊದಲು ದೇವತಾ ಕ್ಷತ್ರಿಯ आगते। ऐसे नहीं कि आत्मा सो परमात्मा, पूरा ज्ञान ना होने के कारण अर्थ ही मूंझा दिया। ಪೂರ್ಣವಾಗಿ ಜ್ಞಾನ ಇಲ್ಲದೆ ಇರೋ ಕಾರಣ ಆ ಅರ್ಥನೇ ಏನು ಮಾಡಿಟ್ಬಿಟ್ರು, ಅರ್ಥದಲ್ಲಿ ಗೊಂದಲ ತಂದಿಟ್ಬಿಟ್ರು। ಅಹಂ ಬ್ರಹ್ಮಾಸ್ಮಿ कहते हैं, ये भी रॉन्ग है। ब्रह्मास्मि ಅದೂ ತಪ್ಪು। बाप कहते हैं मैं रचना का मालिक तो बनता नहीं, ಬಾಬಾ ಹೇಳ್ತಾರೆ ನಾನು ರಚನೆಯ ಮಾಲೀಕನೂ ಆಗೋದಿಲ್ಲ। इस रचना के मालिक तुम हो, ಈ ರಚನೆಯ ಮಾಲೀಕರು ನೀವಾಗಿದ್ದೀರಿ। ವಿಶ್ವಕ್ಕೆ भी मालिक तुम बनते हो, ವಿಶ್ವದ ಮಾಲೀಕರು ನೀವಾಗ್ತೀರಿ। ಬ್ರಹ್ಮ तो ಬ್ರಹ್ಮ ಆಗಿದೆ, ಬ್ರಹ್ಮ ಮಹಾತತ್ವ है, तुम आत्मा सो इस रचना के मालिक बनते हो, ನೀವು ಆತ್ಮಗಳೇ ಈ ರಚನೆಗೆ ವಿಶ್ವದ ಮಾಲೀಕರು ಆಗ್ತೀರಿ। अभी बाप सब वेदों शास्त्रों का यथार्थ अर्थ बैठ सुनाते हैं, अभी तो पढ़ते रहना। बाप तुम्हें नई नई बातें समझाते रहते हैं। ಈಗ ತಂದೆ ವೇದ ಶಾಸ್ತ್ರಗಳದ್ದು ಯಥಾರ್ಥ ಅರ್ಥ ಕೊಡ್ತು ತಿಳಿಸ್ತಾರೆ, ಈಗಂತೂ ನೀವು ಓದ್ತಾ ಇರಬೇಕು। ತಂದೆ ನಿಮಗೆ ಹೊಸ ಹೊಸ ಮಾತುಗಳನ್ನು ತಿಳಿಸ್ತಾ ಇರ್ತಾರೆ। ಭಕ್ತಿ ಕ್ಯಾ कहती है, ಜ್ಞಾನ ಕ್ಯಾ कहता है, ಭಕ್ತಿ ಏನು ಹೇಳುತ್ತೆ, ಜ್ಞಾನ ಏನು ಹೇಳುತ್ತೆ। ಭಕ್ತಿ ಮಾರ್ಗ में मंदिर बनाए जब तक किए पैसा बर्बाद किया, ಭಕ್ತಿ ಮಾರ್ಗದಲ್ಲಿ ಮಂದಿರಗಳನ್ನು ಕಟ್ಟಿದ್ರು, ಜಪ ತಪ ಮಾಡಿದ್ರು, ಹಣ ಬರ್ಬಾದ್ ಹಾಳು ಮಾಡಿದ್ರು। तुम्हारे मंदिरों को बहुतों ने लूटा है, ಸೋಮನಾಥ ಮಂದಿರದಲ್ಲಿ ಎಷ್ಟಿತ್ತು, ಗಜನಿ ಮೊಹಮ್ಮದ್ ಎಷ್ಟು ಸಲ ಬಂದು ಅದನ್ನ ಕೊಳ್ಳೆ ಹೊಡ್ಕೊಂಡು ಹೋದ। ये भी ड्रामा में पार्ट है, फिर जरूर उनसे ही वापस मिलना है। ಈ ಥರ ಅವರು ಲೂಟಿ ಮಾಡ್ಕೊಂಡು ಹೋಗೋದು, ಬಾಬಾ ಹೇಳ್ತಾರೆ ಡ್ರಾಮಾದಲ್ಲಿ ಇದು ಪಾತ್ರ ಇದೆ, ನಂತರ ತಪ್ಪದೆ ಅವರಿಂದಲೇ ನಿಮಗೆ ವಾಪಸ್ ಸಿಗಬೇಕು। ಅಭಿ ದೇಖೋ ಕಿತನಾ ದೇರ ಇದೆ, ಇವಾಗ ನೋಡಿ ಬೇರೆ ದೇಶಗಳೆಲ್ಲ ಎಷ್ಟು ಸಾಲದ ರೂಪದಲ್ಲಿ ಕೊಡ್ತಾ ಇದೆ, ಆದರೆ ಸಾಲ ಅಲ್ಲ, ಏನು ಲೂಟಿ ಮಾಡ್ಕೊಂಡು ಹೋಗಿದ್ರು ಅದು ವಾಪಸ್ ಕೊಡ್ತಾ ಇದ್ದಾರೆ ಅಂತಾರೆ ಬಾಬಾ। दिन प्रतिदिन बढ़ते रहते हैं, ये भी लेते रहते हैं, बढ़ाते रहते हैं, ये भी लेते रहते हैं। ಅವರು ದಿನ ಪ್ರತಿದಿನ ಕೊಡೋದು ಹೆಚ್ಚು ಮಾಡ್ತಾ ಇದ್ದಾರೆ, ಇಲ್ಲಿ ತಗೊಳ್ಳೋದು ಹೆಚ್ಚು ಮಾಡ್ತಾ ಇದ್ದಾರೆ। ಯಾಕೆ ಲೆಕ್ಕ ಮುಗಿಸ್ಬೇಕು, ಅವರು ದಿನ ಪ್ರತಿದಿನ ಕೊಡೋದು ಹೆಚ್ಚು ಮಾಡ್ತಾ ಇದ್ದಾರೆ, ಇವರು ತಗೊಳ್ಳೋದು ಹೆಚ್ಚು ಮಾಡ್ತಾ ಇದ್ದಾರೆ। उन्होंने जितना लिया उतना ही पूरा हिसाब देंगे, ಯಾರು ಎಷ್ಟು ತಗೊಂಡಿದ್ದಾರೆ, ಯಾರ್ಯಾರು ಬಂದು ಭಾರತದಲ್ಲಿ ಎಷ್ಟೆಷ್ಟು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟಷ್ಟು ಪೂರ್ಣವಾಗಿ ಲೆಕ್ಕ ಕೊಡ್ತಾರೆ। ತುಮಾರೇ ಪೈಸೆ ಜೋ ಖಾಯೆ वो अपने ही कर सकते, ಯಾರೆಲ್ಲ ಬಂದು ಲೂಟಿ ಮಾಡಿ ತಿಂದರು ನಿಮ್ಮದು ಹಣನ ಅವರು ನುಂಗೋದಕ್ಕಾಗೋದಿಲ್ಲ, ವಾಪಸ್ ಕೊಡಬೇಕು। ಭಾರತ तो अविनाशी खंड है, ಭಾರತ ಅವಿನಾಶಿ ಖಂಡ, ಅವ್ರು ತಗೊಂಡು ಹೋದವರೆಲ್ಲ ಕೊಡಬೇಕು ಅಲ್ವಾ।
बाप का बर्थ प्लेस है, यहाँ ही बाप आते हैं, बाप के ಕಂಡ से ही ले जाते हैं तो ವಾಪಸ್ ದೇನಾ ಪಡೆ. ತಂದೆಯ ಒಂದು ಖಂಡದಿಂದ ಲೂಟಿ ಮಾಡ್ಕೊಂಡು ಹೋದ್ರು ಅಂದ್ರೆ ಬಾಬಾ ಹೇಳ್ತಾರೆ ಅವರು ವಾಪಸ್ಸು ರಿಟರ್ನ್ ಕೊಡ್ಬೇಕಾಗಿ ಬರುತ್ತೆ. ಸಮಯ ಪರ್ ದೇಖೋ ಕೈಸೆ ಮಿಲ್ತಾ ಹೈ, ಸಮಯದಲ್ಲಿ ಹೇಗೆ ಸಿಗುತ್ತೆ, ಅವತ್ತು ತಗೊಂಡೋಗಿದ್ದೆಲ್ಲ ಇವತ್ತು ಸಮಯದಲ್ಲಿ ಹೇಗೆ ಸಿಗ್ತಾ ಇದೆ ನಮಗೆ. ये बातें तुम जानते हो, उनको थोड़े ही पता है ವಿನಾಶ किस समय आएगा. ಅವ್ರಿಗೇನಾದ್ರೂ ಗೊತ್ತಿದೆಯಾ ವಿನಾಶ ಯಾವಾಗ ಬರುತ್ತೆ ಅಂತ. गवर्नमेंट भी ये बातें मानेंगे नहीं. ड्रामा में नोंद है, कर्जा उठाते ही रहते हैं. ಗವರ್ಮೆಂಟು ಈ ಮಾತುಗಳನ್ನು ಒಪ್ಕೊಳ್ಳೋದಿಲ್ಲ. ಡ್ರಾಮಾದಲ್ಲಿ ಏನಿದೆ ಫಿಕ್ಸ್ ಆಗಿದೆ, ಸಾಲ ತಗೊಳ್ತಾ ಇರ್ತಾರೆ. ರಿಟರ್ನ್ ಹೋ ರಹಾ ಹೈ. ಬಾಬಾ ಹೇಳ್ತಾರೆ ಅವರು ಸಾಲ ತೀರಿಸ್ತಾ ಇದ್ದಾರೆ. तुम जानते हो हमारी राजधानी से बहुत पैसे ले गए, सो फिर दे रहे हैं. ನೀವು ತಿಳ್ಕೊಳ್ತೀರಿ ಸಾಲ ತಗೊಳ್ತಾ ಇಲ್ಲ, ನಮ್ಮ ರಾಜಧಾನಿಯಿಂದ ಬಹಳಷ್ಟು ಹಣ ತಗೊಂಡೋದ್ರು, ಅದು ವಾಪಸ್ ಕೊಡ್ತಾ ಇದ್ದಾರೆ. ತುಮಕೋ ಕೋಯಿ ಬಾತ್ ಕಾ ಫಿಕರ್ ನಹಿ, ನಿಮಗೆ ಯಾವ ಮಾತಿನ ಚಿಂತೆ ಇಲ್ಲ. ಫಿಕರ್ ರಹತಾ ಹೈ, ನಿಮಗೆ ಚಿಂತೆ ಇರೋದು ಒಂದೇ ಮಾತಿನ ಬಗ್ಗೆ. ಯಾವ ಮಾತು? ಸಿರ್ಫ್ ಬಾಪ್ ಕೋ ಯಾದ್ ಕರ್ನೆ ಕಾ. ಯಾಕೆ? याद से ही पाप भस्म होंगे. नॉलेज तो बहुत सहज है, ज्ञान तो बहಳ सहज. अब जो जितना पुरुषार्थ करे ಶ್ರೀಮತ್ तो मिलती रहती है. ಈಗ ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೆ ಅಷ್ಟು ಸಿಗ್ತಾ ಇರುತ್ತೆ ಅವರಿಗೆ. ಶ್ರೀಮತದಂತೆ ಅದಕ್ಕಾಗಿ ನಿಮಗೆ ಶ್ರೀಮತನೂ ಸಿಗ್ತಾ ಇರುತ್ತೆ ಪುರುಷಾರ್ಥಕ್ಕಾಗಿ. अविनाशी सर्जन से हर बात में मत लेनी पड़े. ಅವಿನಾಶಿ ಸರ್ಜನ್ನಿಂದ ಪ್ರತಿಯೊಂದು ಮಾತಿಗಾಗಿ ಮತ ತಗೊಳ್ಬೇಕಾಗಿ ಬರುತ್ತೆ. ಡಾಕ್ಟರ್ ಹತ್ರ ರೋಗ ಹೋಗಬೇಕು ಅಂತ ಹೋದಾಗ ಅವರು ಏನು ಹೇಳ್ತಾರೋ ಆ ರೀತಿ ಕೇಳಬೇಕಾಗಿ ಬರುತ್ತಲ್ವಾ. ಔಷಧಿ ತಗೊಂಡು ಮನೇಲೇ ಇಟ್ಬಿಟ್ರೂ ಏನಾಗುತ್ತೆ, ರೋಗ ಹೋಗುತ್ತಾ? अच्छा, मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग, नमस्ते नमस्ते नमस्ते. धारणा के लिए मुख्य सार, जितना टाइम मिले उतना टाइम ये रूहानी ದಂಡ करना है. ಎಷ್ಟು ಸಮಯ ಸಿಗುತ್ತೆ ಅಷ್ಟು ಸಮಯ ಈ ಆತ್ಮೀಯ ಸೇವೆ ಮಾಡಬೇಕು. ರೂಹಾನಿ ದಂಧೆಗೆ ಸಂಸ್ಕಾರ ಡಾಲ್ನೆ ಹೈ. ಆ ಆತ್ಮೀಯ ಸೇವೆ ಮಾಡೋದು ಸಂಸ್ಕಾರ ಮಾಡ್ಕೊಂಡ್ಬಿಡ್ಬೇಕು. ಪತಿತೋं को पावन बनाने की सर्विस करनी है. ಪತಿತರನ್ನು ಪಾವನ ಮಾಡುವ ಸೇವೆ ಮಾಡಬೇಕು. ಅಂತರ್ಮುಖಿ ಬನ್ ಬಾಪ್ ಕೋ ಯಾದ್ ಕರ್ನಾ ಹೈ. ಅಂತರ್ಮುಖಿಯಾಗಿ, ಎರಡನೇದು ಅಂತರ್ಮುಖಿಯಾಗಿ ತಂದೆಯನ್ನು ನೆನಪು ಮಾಡಬೇಕು. ಮುಖ ಸೆ ಹೇ ಶಬ್ದ ನಹಿ ನಿಕಲ್ನಾ ಹೈ. ಬಾಯಿಂದ ಹೇ ಅನ್ನುವ ಶಬ್ದನೂ ಬರಬಾರ್ದು. ಹೇ ಶಿವ ಬಾಬಾ ಆ ಶಬ್ದನೂ ಬರಬಾರ್ದು. जैसे बाप को अहंकार नहीं, ऐसे निरहंकारी बनना है. ಹೇಗೆ ತಂದೆಗೆ ಅಹಂಕಾರ ಅನ್ನೋದಿಲ್ಲ, ಅದೇ ರೀತಿ ನಿರಹಂಕಾರಿ ನೀವು ಮಕ್ಕಳು ಆಗಬೇಕು. वरदान, मन सा संकल्प व वृत्ति द्वारा श्रेष्ठ वाइब्रेशन की खुशबू फैलाने वाले. ಮನಸ ಸಂಕಲ್ಪ ವೃತ್ತಿಯ ಮೂಲಕ ಶ್ರೇಷ್ಠ ವೈಬ್ರೇಷನ್ನಿನ ಸುಗಂಧವನ್ನು ಹರಡಿಸುವಂಥವರು. ಶಿವಶಕ್ತಿ ಕಂಬೈನ್ಡ್ ಭವ, ಶಿವಶಕ್ತಿ ಕಂಬೈನ್ಡ್ ಆಗಿ ಯಾವ ಸುಗಂಧ ಹರಡಿಸಬೇಕು? श्रेष्ठ वाइब्रेशन. जैसे आजकल स्थूल खुशबू के साधनों से
गुलाब, चंदन व भिन्न भिन्न प्रकार की खुशबू फैलाते हैं. ಹೇಗೆ ಈ ಸಮಯದಲ್ಲಿ ಸ್ಥೂಲ ಒಂದು ಸುಗಂಧಗಳ ಸಾಧನೆಗಳಿಂದ ಗುಲಾಬಿ, ಚಂದನ, ಭಿನ್ನ ಭಿನ್ನ ಪ್ರಕಾರದ ಸುಗಂಧಗಳನ್ನು ಹರಡಿಸ್ತಾರೆ. ऐसे आप शिव शक्ति कंबाइंड बन मनसा संकल्प वृत्ति द्वारा ಅದೇ ರೀತಿ ತಾವು ಶಿವಶಕ್ತಿ ಕಂಬೈಂಡ್ ಆಗಿ ಮನಸ ಸಂಕಲ್ಪ ವೃತ್ತಿಯ ಮೂಲಕ ಸುಖ ಶಾಂತಿ ಪ್ರೇಮ್ ಆನಂದ की खुशबू फैलाओ. ಸುಖ ಶಾಂತಿ ಪ್ರೇಮ ಆನಂದದ ಸುಗಂಧವನ್ನು ಹರಡಿಸಿ. रोज अमृत वेले भिन्न भिन्न वाइब्रेशन के फाउंटेन के मुवाफिक आत्माओं के ऊपर गुलाबाशी डालो. प्रतिदिन अमृत वेले भिन्न भिन्न ಶ್ರೇಷ್ಠ ವೈಬ್ರೇಷನ್ ಫೌಂಟನ್ ರೀತಿ ಆತ್ಮಗಳ ಮೇಲೆ ಆ ಒಂದು ಪನ್ನೀರ್ ಚೆಲ್ತಾರಲ್ವ ಆ ಥರ ಚೆಲ್ಲಬೇಕು ಗುಲಾಬಾಕಿ. सिर्फ संकल्प का ऑटोमेटिक स्विच ऑन करो. ಕೇವಲ ಸಂಕಲ್ಪದ ಸ್ವಿಚ್ ಆಟೋಮೆಟಿಕ್ ಸ್ವಿಚ್ ಆನ್ ಮಾಡಿ. ऑन करो तो विश्व में जो अशुद्ध वृत्तियों की बदबू है. ಬಾಬಾ ಹೇಳ್ತಾರೆ ಕೇವಲ ಸಂಕಲ್ಪದ ಆಟೋಮೆಟಿಕ್ ಸ್ವಿಚ್ ಆನ್ ಮಾಡಿ ಆಗ ವಿಶ್ವದಲ್ಲಿ ಯಾವುದು ಅಶುದ್ಧ ವೃತ್ತಿಗಳ ದುರ್ಗಂಧ ಇದೆ वो समाप्त हो जाएगी. ಅದು ಸಮಾಪ್ತಿ ಆಗೋಗುತ್ತೆ. ಅಮೃತ ವೇಳೆಯಲ್ಲಿ ಈ ಶ್ರೇಷ್ಠ ವೈಬ್ರೇಷನ್ ಹರಡಿಸಿದ್ದಾರೆ. स्लोगन सुखदाता द्वारा सुख का भंडार प्राप्त होना यही उनके प्यार की निशानी है. ಸುಖದಾತನ ಮೂಲಕ ಸುಖದ ಭಂಡಾರ ನಮಗೆ ಪ್ರಾಪ್ತವಾಗುತ್ತಲ್ವ, ಇದೇ ಅವರಿಗೆ ನಮ್ಮ ಮೇಲಿರುವ ಪ್ರೀತಿಯ ಒಂದು ಗುರುತಾಗಿದೆ. ಯಾರ ಮೇಲೆ ಪ್ರೀತಿ ಇದೆಯೋ ಅವ್ರಿಗೇನೆ ಸುಖ ಕೊಡೋದು. अव्यक्त इशारे कंबाइंड रूप की स्मृति से ज़्यादा विजयी बनो. ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳು ಆಗಿ. जितना शक्तियों की शक्ति है उतनी ही पांडवों की भी विशाल शक्ति है. ಎಷ್ಟು ಶಕ್ತಿಯದ್ದು ಶಕ್ತಿ ಇದೆ ಅಷ್ಟೇ ಪಾಂಡವರದು ಸಹ ವಿಶಾಲ ಶಕ್ತಿ ಇದೆ. इसलिए ಚತುರ್ಭುಜ ರೂಪ ದಿಖಾಯ ಹೇ. ಸಮಾನ ರೂಪ ಚತುರ್ಭುಜ ರೂಪ ತೋರಿಸಿದ್ದಾರೆ. ಭುಜಗಳು 4 ಭುಜಗಳು ಒಂದೇ ಸಮಾನವಾಗಿ ತೋರಿಸಿದ್ದಾರಲ್ವ. ಒಂದು ಕೈ ಹೆಚ್ಚು ಒಂದು ಕೈ ಕಡಿಮೆ ತೋರಿಸಿಲ್ಲ ಅಲ್ವ, ಸಮಾನವಾಗಿ ತೋರಿಸಿದ್ದಾರಲ್ವ. शक्तियाँ और पांडव इन दोनों के कंबाइंड रूप से ही विश्व सेवा कार्य में सफलता प्राप्त होती है. ಶಕ್ತಿಯರು ಪಾಂಡವರು ಇಬ್ಬರ ಒಂದು ಕಂಬೈಂಡ್ ರೂಪದಿಂದಲೇ ವಿಶ್ವ ಸೇವೆಯ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತವಾಗುತ್ತೆ. इसलिए सदा एक दो के सहयोगी बनकर रहो. ಆದ್ದರಿಂದ ಸದಾ ಒಬ್ಬರಿಗೊಬ್ಬರು ಸಹಯೋಗಿಯಾಗಿ ಇರಿ. ಜಿಮ್ಮೆವಾರಿ ಕಾ ತಾಜ್ ಸದಾ ಪಡಾ ರಹೆ. ಜವಾಬ್ದಾರಿಯ ಕಿರೀಟ ಸದಾ ಇರಬೇಕು. ಕೆಲವೊಮ್ಮೆ ಇಟ್ಕೊಳ್ಳೋದು ಮರೆತೋಗ್ಬಾರ್ದು. ಕಿರೀಟ ಇಟ್ಕೊಳ್ಳೋದು ಮರೆತು ಹೋಗಬಾರ್ದು. ಆ ಥರ ಜವಾಬ್ದಾರಿ ಕಿರೀಟ. अच्छा ओम शांति.